ಆತ್ಮೀಯ ತರಬೇತಿದಾರರೇ, ಈ ದಿನದ ತರಗತಿಗೆ ತಮಗೆಲ್ಲರಿಗೂ ಸ್ವಾಗತ. Dear trainees, welcomes you to all for today classes. In the last class, we discussed soft floor maintenance and 5S concept. Today, on related to this soft floor maintenance, another topic is housekeeping and its importance. ಹೌಸ್ಕೀಪಿಂಗ್ ಮೀನ್ಸ್ ಸ್ವಚ್ಛತೆಯನ್ನು ಮಾಡ್ತಕ್ಕಂಥದ್ದು. ಇಂದಿನ ತರಗತಿಯಲ್ಲೂ ಕೂಡ ಈ ವಿಷಯದ ಬಗ್ಗೆ ತಮಗೆ ಮನನವನ್ನು ಮಾಡಿಸಿದ್ದೀನಿ, ವಿಷಯವನ್ನು ತಿಳಿಸಿದ್ದೀನಿ. ಎಷ್ಟು ಇಂಪಾರ್ಟೆನ್ಸ್ ಇದೆ ಸಾಫ್ಟ್ ಫ್ಲೋರ್ ಮೇಂಟೆನೆನ್ಸ್ ಅನ್ನ ಮಾಡೋದ್ರ ಬಗ್ಗೆ. ಟುಡೇ ಪರ್ಟಿಕ್ಯುಲರ್ಲಿ ಹೌಸ್ಕೀಪಿಂಗ್ ಬಗ್ಗೆ ಮತ್ತೆ 5S ಕಾನ್ಸೆಪ್ಟ್ ಬಗ್ಗೆ ವಿಷಯವನ್ನ ತಿಳ್ಕೊಳ್ತಾ ಹೋಗೋಣ. At the end of this lesson, you shall be able to state the importance of housekeeping. Housekeeping ಯಾಕೆ ಬೇಕು? List the steps involved in housekeeping. What are all the steps in housekeeping? State good soft floor practice followed in industries. ಕೈಗಾರಿಕೆಗಳಲ್ಲಿ ಯಾವ ರೀತಿಯಾದಂತ ಒಂದು ಒಳ್ಳೆ ಸಾಫ್ಟ್ ಫ್ಲೋರ್ ಆಕ್ಟಿವಿಟೀಸ್ ಪ್ರಾಕ್ಟೀಸ್ ಅನ್ನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ವಾಟ್ ಆರ್ ದ ಅಡ್ವಾಂಟೇಜಸ್ ಆಫ್ ಹೌಸ್ಕೀಪಿಂಗ್? ಹೌಸ್ಕೀಪಿಂಗ್ ಅನ್ನು ಮಾಡೋದ್ರಿಂದ ಏನೇನೆಲ್ಲ ಉಪಯೋಗಗಳು ಇದೆ? 5S ಕಾನ್ಸೆಪ್ಟ್ ಅಂದ್ರೆ ಏನು? ಈ ವಿಷಯಗಳನ್ನ ಆಲ್ರೆಡಿ ಇನ್ ದ ಲಾಸ್ಟ್ ಕ್ಲಾಸ್ 5S ಕಾನ್ಸೆಪ್ಟ್ ಬಗ್ಗೆ ವಿಷಯವನ್ನ ತಿಳಿಸಿದ್ದೀನಿ. ಸೊ ಇಲ್ಲಿ ಹೌಸ್ಕೀಪಿಂಗ್ ಬಗ್ಗೆ ಹೇಳೋದ್ರಿಂದ 5S ಬಗ್ಗೆನೂ ಮತ್ತೊಂದ್ಸಲಿ ಮನನ ಮಾಡಿಸ್ತೀನಿ. Housekeeping, it's a concept of keeping things which works on the principle of keep everything in its place. There is a place for everything. ಹೌಸ್ಕೀಪಿಂಗ್ ಅಂತಕ್ಕಂಥದ್ದು ಮಕ್ಕಳೇ ಒಂದು ಕಾನ್ಸೆಪ್ಟ್. ಹೌಸ್ ಅಂದ್ರೆ ಮನೆ, ಕೀಪಿಂಗ್ ಅಂದ್ರೆ ಸ್ವಚ್ಛವಾಗಿರ್ತಕ್ಕಂಥದ್ದು. ನಾವು ಕೆಲಸ ಮಾಡ್ತಕ್ಕಂಥ ಸ್ಥಳ, ನಾವು ಇರ್ತಕ್ಕಂಥ ಸ್ಥಳ, ಆ ವಾತಾವರಣ ಯಾವಾಗ್ಲೂ ಏನಿರ್ಬೇಕು? ಸ್ವಚ್ಛತೆಯಿಂದ ಕೂಡಿರ್ಬೇಕು. ಹಾಗಾಗಿ ಇಲ್ಲಿ ಇದು ಯಾವ ತತ್ವದ ಮೇಲೆ ಹೌಸ್ಕೀಪಿಂಗ್ ನಾವು ಕಾರ್ಯವನ್ನ ನಿರ್ವಹಿಸಬೇಕು ಅಂದ್ರೆ, ಎವ್ರಿಥಿಂಗ್ ಇನ್ ಇಟ್ಸ್ ಪ್ಲೇಸ್, ದೇರ್ ಇಸ್ ಎ ಪ್ಲೇಸ್ ಫಾರ್ ಎವ್ರಿಥಿಂಗ್ ಅಂತ ಕರಿತೀವಿ. ಪ್ರತಿ ಒಂದು ವಸ್ತುವಿಗೂ ಕೂಡ ಒಂದು ಜಾಗ ಇರುತ್ತೆ. ಹಾಗಾಗಿ ಆ ವಸ್ತುವನ್ನ ನಾವು ಅದರದೇ ಆದ ಜಾಗದಲ್ಲಿ ಏನ್ ಮಾಡ್ಬೇಕಾಗುತ್ತೆ? ಪ್ಲೇಸ್ ಮಾಡಬೇಕು. ಇಷ್ಟು ಕೆಲಸ ಮಾಡಿದ್ರೆ ನಾವು ಹೌಸ್ಕೀಪಿಂಗ್ ಅರ್ಧ ಮುಗಿಸ್ತಾಗಿ, ಸ್ವಚ್ಛತೆಯನ್ನ ಮುಗಿಸ್ತಾಗಿ ಎಲ್ಲೆಂದ ಅಲ್ಲಿ ಬಿಸಾಕ್ಬಿಟ್ರೆ ಏನಾಗುತ್ತೆ? ಅದು ಅಸಹಾಯವಾಗಿ ಕಾಣಿಸ್ತಾ ಇರುತ್ತೆ. ಸೊ ಹಾಗಾಗಿ ಹೌಸ್ಕೀಪಿಂಗ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಹಾಗಾಗಿ ವೈ ಡು ವಿ ನೀಡ್ ಹೌಸ್ಕೀಪಿಂಗ್? ಯಾಕೆ ಬೇಕು ನಮ್ಗೆ ಹೌಸ್ಕೀಪಿಂಗ್? ಸ್ಥಳ, ನಾವು ಕೆಲಸ ಮಾಡ್ತಕ್ಕಂಥ ಸ್ಥಳ ಸ್ವಚ್ಛವಾಗಿದ್ರೆ ಹೇಗಿರುತ್ತೆ? ಟು ಕ್ರಿಯೇಟ್ ಪ್ಲೆಸೆಂಟ್ ವರ್ಕ್ ಪ್ಲೇಸ್. ನಾವು ಕೆಲಸ ಮಾಡುವಂತ ಸ್ಥಳವನ್ನ ಯಾವಾಗ್ಲೂ ತುಂಬಾ ಆಹ್ಲಾದಕರವಾಗಿ, ಪ್ಲೆಸೆಂಟ್ ಆಗಿ, ಸ್ವಚ್ಛವಾಗಿ ಇಟ್ಕೋಬೇಕು. ಆ ರೀತಿ ಒಂದು ಕ್ರಿಯೇಟ್ ಅನ್ನ ನಾವು ಮಾಡ್ಕೊಳ್ಬೇಕು. ಏನನ್ನ? ವರ್ಕ್ ಪ್ಲೇಸ್. ದಟ್ ಮೀನ್ಸ್ ಟು ಕ್ರಿಯೇಟ್ ಪ್ಲೆಸೆಂಟ್ ವರ್ಕ್ ಪ್ಲೇಸ್. ದಟ್ಸ್ ವೈ ವಿ ನೀಡ್ ಹೌಸ್ಕೀಪಿಂಗ್. ಒನ್ ಪಾಯಿಂಟ್ ನೋಡಿ, ಟು ರೆಡ್ಯೂಸ್ ಎಕ್ವಿಪ್ಮೆಂಟ್ ಬ್ರೇಕ್ ಡೌನ್ ಅಂಡ್ ಟು ಇನ್ಕ್ರೀಸ್ ಆಪರೇಷನ್ಸ್. ಕೈಗಾರಿಕೆಗಳಲ್ಲಿ, ವರ್ಕ್ಶಾಪ್ ನಲ್ಲಿ ಟು ರೆಡ್ಯೂಸ್ ಎಕ್ವಿಪ್ಮೆಂಟ್ ಬ್ರೇಕ್ ಡೌನ್, ನಾವು ಬಳಸ್ತಕ್ಕಂಥ ಮೆಷಿನರೀಸ್, ಟೂಲ್ಸ್, ಎಕ್ವಿಪ್ಮೆಂಟ್ ಇದು ಬ್ರೇಕ್ ಡೌನ್ ಮೀನ್ಸ್ ಟು ಕೆಟ್ಟಿ ನಿಲ್ತಕ್ಕಂಥದ್ದು, ಕೆಟ್ಟಿ ಮೆಷಿನ್ಸ್ ಕೆಟ್ಟಿ ನಿಲ್ತಕ್ಕಂಥದ್ದು, ರಿಪೇರಿಗೆ ಬರ್ತಕ್ಕಂಥದ್ದು. ಅದನ್ನ ತಗ್ಗಿಸಿ ಉತ್ಪಾದನೆಯನ್ನ ಜಾಸ್ತಿ ಮಾಡ್ತಕ್ಕಂಥದ್ದು. ಟು ಅವಾಯ್ಡ್ ಪಾಸಿಬಲ್ ಇನ್ವೆಸ್ಟ್ಮೆಂಟ್ ಇನ್ ನ್ಯೂ ಮೆಷಿನರಿ ಅಂಡ್ ಎಕ್ವಿಪ್ಮೆಂಟ್. ಈ ಹೌಸ್ಕೀಪಿಂಗ್ ಅನ್ನು ನಾವು ನಿರಂತರವಾಗಿ ಮಾಡೋದ್ರಿಂದ ನಾವು ಹೊಸ ಮೆಷಿನ್ಸ್ ಗಳಿಗೆ, ಇಕ್ವಿಪ್ಮೆಂಟ್ ಗಳಿಗೆ ಬಂಡವಾಳ ಆಗ್ತಕ್ಕಂಥದ್ದು ಏನ್ ಮಾಡಬಹುದು? ನಾವು ತಪ್ಪಿಸಬಹುದು. ಇರೋದ್ರಲ್ಲಿ ನಾವು ಉತ್ತಮವಾದಂತಹ ಪ್ರೊಡಕ್ಷನ್ಸ್ ಅನ್ನ ಮಾಡಬಹುದು. ಟು ಎಲಿಮಿನೇಟ್ ವೇಸ್ಟ್ ಆಫ್ ಟೈಮ್ ಫಾರ್ ಸರ್ಚಿಂಗ್ ಅಂಡ್ ಹ್ಯಾಂಡ್ಲಿಂಗ್. ಇದು ನೋಡಿ, ಟು ಎಲಿಮಿನೇಟ್ ವೇಸ್ಟ್ ಆಫ್ ಟೈಮ್.
ಟೈಮ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನಾವು ಹುಡ್ಕೋದ್ರಲ್ಲೇನೆ ಒಂದು ವಸ್ತುವನ್ನ, ಒಂದು ಇಕ್ವಿಪ್ಮೆಂಟ್ ಅನ್ನ, ಒಂದು ಪದಾರ್ಥವನ್ನ ನಾವು ಸರ್ಚ್ ಮಾಡೋದ್ರಲ್ಲೇ, ಹುಡ್ಕೋದ್ರಲ್ಲೇ ಟೈಮ್ ಅನ್ನ ಕಳೆದ್ ಬಿಟ್ರೆ ಪ್ರೊಡಕ್ಷನ್ಸು ಜಾಸ್ತಿ ಮಾಡಕ್ಕಾಗಲ್ಲ. ಹಾಗಾಗಿ ಆ ವೇಸ್ಟ್ ಆಫ್ ಟೈಮ್ ಏನಿದೆ, ಹುಡ್ಕೋದು ಸಮಯ ಏನಿದೆ, ಅದನ್ನ ಉಳಿತಾಯ ಮಾಡ್ಬೋದು. ನಾನು ಹೇಳಿದೆ ಎವ್ರಿಥಿಂಗ್ ಈಸ್ ಪುಟ್ ಇನ್ ಇಟ್ಸ್ ಪ್ಲೇಸ್. ಪ್ರತಿಯೊಂದು ವಸ್ತುಗೂ ಅದರದೇ ಆದ ಜಾಗ ಇರ್ತದೆ. ಹಾಗಾಗಿ ನಾವು ಅದೇ ಜಾಗದಲ್ಲಿ ನಾವೇನ್ ಮಾಡ್ಬೇಕು, ಆ ವಸ್ತುವನ್ನ ಇಡಬೇಕು. ಆಗ ನಮಗೆ ಬೇಕಂದ ತಕ್ಷಣಕ್ಕೆ ನಾವೇನ್ ಮಾಡ್ಬೋದು, ಆ ವಸ್ತುವನ್ನ ತೆಗೆದುಕೊಂಡು ಉಪಯೋಗವನ್ನ ಮಾಡಬಹುದು. ಟೈಮ್ ಉಳಿತದೆ, ಇಲ್ಲಿ ಹುಡುಕ್ತಕ್ಕಂಥ ಸಮಯ ಉಳಿತದೆ. ಟು ರೆಡ್ಯೂಸ್ ಡಿಫೆಕ್ಟ್ಸ್ ಅಂಡ್ ಐಡೆಂಟಿಫೈ ದ ಕಾಸಸ್ ಆಫ್ ಪೂರ್ ಕ್ವಾಲಿಟಿ ಅಂಡ್ ಇನಿಶಿಯೇಟ್ ಕರೆಕ್ಟಿವ್ ಆಕ್ಷನ್. ಡಿಫೆಕ್ಟ್ಸ್ ಅಂದ್ರೆ ಯಾವುದೇ ವಸ್ತುಗಳನ್ನ ನಾವು ತಯಾರು ಮಾಡುವಾಗ ಆ ವಸ್ತು ಕೆಲವು ತೊಂದರೆ ಆಗಿರುತ್ತೆ, ಆ ವಸ್ತುವಿನಲ್ಲಿ, ಆಯ್ತಾ, ಏನೋ ಕೆಟ್ಟೋಗಿರುತ್ತೆ, ಏನೋ ಪ್ರಾಬ್ಲಮ್ ಆಗಿರುತ್ತೆ, ಏನೋ ಡ್ಯಾಮೇಜ್ ಆಗಿರುತ್ತೆ. ಅಂತ ಡಿಫೆಕ್ಟ್ಸ್ ಅನ್ನ ನಾವೇನ್ ಮಾಡ್ಬೋದು, ಐಡೆಂಟಿಫೈ ಮಾಡ್ಬೋದು, ಅದಕ್ಕೆ ಕಾರಣವನ್ನು ಹುಡುಕ್ಬೋದು, ಮತ್ತೆ ಅದನ್ನು ಸರಿಪಡಿಸ್ಲಿಕ್ಕೆ ಒಂದು ಕರೆಕ್ಟಿವ್ ಆಕ್ಷನ್ಸ್ ಅನ್ನ ನಾವು ತೆಗೆದುಕೊಳ್ಳೋದು. ಇದಕ್ಕೋಸ್ಕರ ನಮ್ಗೇನ್ ಬೇಕು, ಹೌಸ್ ಕೀಪಿಂಗ್ ಬೇಕಾಗುತ್ತೆ. ಟು ರೆಡ್ಯೂಸ್ ದ ಮೇಂಟೆನೆನ್ಸ್ ಕಾಸ್ಟ್, ಟು ರೆಡ್ಯೂಸ್ ದ ಮೇಂಟೆನೆನ್ಸ್ ಕಾಸ್ಟ್ ಆಫ್ ಮೆಷಿನ್ಸ್. ನಾನು ಕ್ಲಿಯರ್ ಅಂತ ಹೇಳಿದೆ ಮೊನ್ನೆ, ಕ್ಲೀನಿಂಗ್, ಲುಬ್ರಿಕೇಟಿಂಗ್, ಅರ್ಥ ಆಯ್ತಾ, ಇನ್ಸ್ಪೆಕ್ಷನ್ಸ್ ಎಲ್ಲ ಹೇಳಿದೆ ನಾನು. ಹಾಗಾಗಿ ನಾವು ಯಾವಾಗ ಹೌಸ್ ಕೀಪಿಂಗ್ ಅನ್ನ ನಿರಂತರವಾಗಿ ಮಾಡ್ತಾ ಇರ್ತೀವಿ, ಸ್ವಚ್ಛತೆಯನ್ನ ಮಾಡ್ತಾ ಇರ್ತೀವಿ, ಯಾವ್ಯಾವ ವಸ್ತುವನ್ನು ಎಲ್ಲೆಲ್ಲಿ ಇಡಬೇಕು ಅಲ್ಲಿ ಇಡ್ತಾ ಇರ್ತೀವಿ, ಇದನ್ನ ಫಾಲೋ ಅಪ್ ಮಾಡ್ತಾ ಇದೀವಿ, ಅವಾಗ ಏನಾಗುತ್ತೆ, ಟೂಲ್ಸ್ ಅಂಡ್ ಇಕ್ವಿಪ್ಮೆಂಟ್, ಯಂತ್ರೋಪಕರಣಗಳನ್ನ ಮೇಂಟೆನೆನ್ಸ್ ಕಾಸ್ಟ್ ಅಂತ ಇರುತ್ತೆ, ಅದನ್ನ ಕಡಿಮೆ ನಾವು ಮಾಡಬಹುದು. ಟು ಮೇಕ್ ಎಫೆಕ್ಟಿವ್ ಯೂಸ್ ಆಫ್ ಸ್ಪೇಸ್, ಮತ್ತೆ ಅಲ್ಲಿರ್ತಕ್ಕಂಥ ಸ್ಥಳವನ್ನ ನಾವು ಎಫೆಕ್ಟಿವ್ ಆಗಿ ಯೂಸ್ ಮಾಡಬಹುದು. ಟು ಎನ್ಹಾನ್ಸ್ ಸೇಫ್ಟಿ, ನಾವು ಸ್ವಚ್ಛತೆಯನ್ನ ಮಾಡೋದ್ರಿಂದ, ಹೌಸ್ ಕೀಪಿಂಗ್ ಹೆಚ್ಚು ಇಂಪಾರ್ಟೆನ್ಸ್ ಅನ್ನ ಕೊಡೋದ್ರಿಂದ ಸುರಕ್ಷಿತವಾಗಿ ಕೆಲಸವನ್ನ ಮಾಡಬಹುದು. ಆ ಮೂಲಕ ಒಂದು ಸುರಕ್ಷತಾ ವಾತಾವರಣವನ್ನು ನಾವು ಸೃಷ್ಟಿಯನ್ನ ಮಾಡಬಹುದು. ಟು ಪ್ರಮೋಟ್ ಬೆಟರ್ ಟೀಮ್ ವರ್ಕ್, ಯಾವಾಗ ನಾವು ಹೌಸ್ ಕೀಪಿಂಗ್ ಅನ್ನ ಮೈಂಟೈನ್ ಮಾಡ್ತೀವೋ ಅಂತ ಒಂದು ಕೈಗಾರಿಕೆಗಳಲ್ಲಿ, ಅಂತ ಒಂದು ವರ್ಕ್ಶಾಪ್ ನೇಚರ್ನಲ್ಲಿ, ಎನ್ವೈರನ್ಮೆಂಟ್ ನಲ್ಲಿ ಒಂದು ಒಳ್ಳೆ ತಂಡದ ರೀತಿಯಲ್ಲಿ ಕೆಲಸ ಮಾಡಲಿಕ್ಕೆ ಟೀಮ್ ವರ್ಕ್ ಅಂತ ಕರಿತೀವಿ. ಆ ಟೀಮ್ ವರ್ಕ್ ಅನ್ನ ಮಾಡಲಿಕ್ಕೆ ನಾವು ಪ್ರೇರಣೆಯನ್ನ ಕೊಟ್ಟಾಗೆ ಆಗುತ್ತೆ. ಹಾಗಾಗಿ ವಿ ನೀಡ್ ಹೌಸ್ ಕೀಪಿಂಗ್ ಟು ಕ್ರಿಯೇಟ್ ಬೆಟರ್ ವಿಜುವಲಿಟಿ ಆಫ್ ಆಕ್ಟಿವಿಟೀಸ್ ಪರ್ಫಾರ್ಮ್ ವಿತ್ ಬೆಟರ್ ರಿಸಲ್ಟ್ಸ್. ನಾವು ವರ್ಕ್ಶಾಪ್ ಅನ್ನ ಅಥವಾ ಇಂಡಸ್ಟ್ರೀಸ್ ನ ಅಥವಾ ನಾವು ಕೆಲಸ ಮಾಡೋ ಸ್ಥಳವನ್ನ ನೀಟಾಗಿ ಮೈಂಟೈನ್ ಅನ್ನ ಮಾಡದ್ದೇ ಆದ್ರೆ ಅಲ್ಲಿ ಯಾವ ರೀತಿ ಇರುತ್ತೆ ಎನ್ವೈರನ್ಮೆಂಟ್, ವರ್ಕ್ ಪ್ಲೇಸ್ ಸರೌಂಡಿಂಗ್ಸ್, ಬೆಟರ್ ವಿಸಿಬಿಲಿಟಿ ಆಫ್ ವಾಟ್ ಆರ್ ಆಲ್ ದ ಆಕ್ಟಿವಿಟೀಸ್, ನಾವು ಏನೇನೆಲ್ಲ ಮಾಡ್ತೀವಿ ಅದು ನಮಗೆ ಗೋಚರ ಆಗುತ್ತೆ, ಮತ್ತೆ ಒಳ್ಳೆಯ ಫಲಿತಾಂಶವನ್ನು ಕೂಡ ನಾವು ಪಡ್ಕೊಳ್ಬಹುದು ಆ ಮೂಲಕ. ಹಾಗಾಗಿ ವಿ ನೀಡ್ ಹೌಸ್ ಕೀಪಿಂಗ್. ಸೊ ಇನ್ನು ಇವೆಲ್ಲ ಹೌಸ್ ಕೀಪಿಂಗ್ ಯಾತಕ್ಕೆ ನಾವು ಮಾಡ್ಕೋಬೇಕು, ಸ್ವಚ್ಛತೆಯನ್ನ ಯಾತಕ್ಕೆ ನಾವು ಕಾಪಾಡ್ಕೊಳ್ಬೇಕು ಅಂತ ನೋಡಿದ್ವಿ. Now let us come to the steps involves in housekeeping. What are all the steps? ಏನೇನೆಲ್ಲ ಸ್ಟೆಪ್ಸ್ ಇದೆ ಹೌಸ್ ಕೀಪಿಂಗ್ ನಲ್ಲಿ? So the following activities to be performed for better upkeep of working environment. Upkeep ಅಂದ್ರೆ ಯಾವಾಗಲೂ ಯಾವುದೇ ಸಂದರ್ಭದಲ್ಲೂ ನಾವು ಕೆಲಸ ಮಾಡ್ತಕ್ಕಂಥ ಸುತ್ತಲಿನ ಪರಿಸರವನ್ನ ನೀಟಾಗಿ ಇಟ್ಕೊಳ್ತಕ್ಕಂಥದ್ದು, ಸ್ವಚ್ಛವಾಗಿ ಇಟ್ಕೊಳ್ತಕ್ಕಂಥದ್ದು. ಅದರಲ್ಲಿ ನಂಬರ್ 1, ಕ್ಲೀನಿಂಗ್ ಆಫ್ ಸಾಫ್ಟ್ ಫ್ಲೋರ್. ಇಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನಾನು ಹೇಳ್ತಾ ಇರ್ತೀನಿ ಯಾವಾಗ್ಲೂ ನಿಮ್ಗೆ, ಆಲ್ವೇಸ್ ಸ್ಟಡಿ ಅಂಡ್ ಕ್ಲೀನ್. ನಮ್ಮ ಸುತ್ತಮುತ್ತ ನಾವು ಓಡಾಡೋ ಜಾಗದಲ್ಲಿ ಯಾವಾಗ್ಲೂ ಕ್ಲೀನ್ ಇದ್ರೆ ಸೇಫ್. ಕ್ಲೀನಿಂಗ್ ಆಫ್ ಸಾಫ್ಟ್ ಫ್ಲೋರ್, ಸಾಫ್ಟ್ ಫ್ಲೋರ್ ಅನ್ನ ಕ್ಲೀನ್ ಮಾಡೋದು. ಸಾಫ್ಟ್ ಫ್ಲೋರ್ ಅಂದ್ರೆ ನಾವು ಕೆಲಸ ಮಾಡಿ, ಈಗ ನೀವು ವರ್ಕ್ಶಾಪ್ ಬರ್ತೀರಿ, ನಮ್ಮ ಫಿಟರ್ ವರ್ಕ್ಶಾಪ್ಗೆ ಅದೇ ಸಾಫ್ಟ್ ಫ್ಲೋರ್, ನಿಮ್ಗೆ ನಾಳೆ ಇಂಡಸ್ಟ್ರೀಸ್ಗೆ ಹೋಗ್ತೀರಿ ಅದೇ ಸಾಫ್ಟ್ ಫ್ಲೋರ್.
ಕೈಗಾರಿಕೆಯಲ್ಲಿ ನೀವು ಕೆಲಸ ಮಾಡುವಾಗ ಕೈಗಾರಿಕೆ ಒಳ ಅಂಗಣದಲ್ಲಿ ಏನು ಮೆಷಿನರೀಸ್ ಯಂತ್ರೋಪಕರಣಗಳು ಇವೆಲ್ಲ ಇರ್ತದೆ, ದಟ್ ಇಸ್ ದ ಸಾಫ್ಟ್ವೇರ್. ಎಲ್ಲಿ ಪ್ರೊಡಕ್ಷನ್ಸ್ ಅನ್ನು ತೆಗಿತೀರಾ ಅದೇ ಸಾಫ್ಟ್ವೇರ್. ಕೀಪ್ ಕ್ಲೀನ್ ಅಂಡ್ ಫ್ರೀ ಫ್ರಮ್ ಅಕ್ಯುಮುಲೇಷನ್ ಆಫ್ ಡರ್ಟ್ ಅಂಡ್ ಸ್ಕ್ರಾಪ್ ಡೈಲಿ. ನಾವು ಕೆಲಸವನ್ನ ಮಾಡುವಾಗ ಕಸ, ಕಡ್ಡಿ, ಯಂತ್ರೋಪಕರಣಗಳ ಸ್ಕ್ರಾಪ್ ಇರ್ಬೋದು, ಆಯಿಲ್ ಇರ್ಬೋದು, ವೇಸ್ಟ್ ಇರ್ಬೋದು, ಇದೆಲ್ಲ ಬರ್ತಾ ಇರುತ್ತೆ. ಅದನ್ನೆಲ್ಲ ಏನ್ ಮಾಡ್ಬೇಕಾಗುತ್ತೆ, ನಾವು ಕ್ಲೀನ್ ಮಾಡ್ತಾ ಇರ್ಬೇಕು. ಹಾಗಾಗಿ ಕ್ಲೀನಿಂಗ್ ಆಫ್ ಸಾಫ್ಟ್ ಫ್ಲೋರ್, ದಟ್ ಇಸ್ ದ ಫಸ್ಟ್ ಸ್ಟೆಪ್ಸ್. ಕ್ಲೀನಿಂಗ್ ಆಫ್ ಮಷಿನ್ಸ್, ಸಾಫ್ಟ್ ಫ್ಲೋರ್ ನ ಕ್ಲೀನ್, ಫ್ಲೋರ್ ಎಲ್ಲ ಏನ್ ಡಸ್ಟ್ ವೇಸ್ಟ್ ಎಲ್ಲ ಕ್ಲೀನ್ ಮಾಡುದು. ಕ್ಲೀನಿಂಗ್ ಆಫ್ machine, reduce the oxidant to keep the machine cleaned well. So machine cleaning is very very important. ನೀವು ಒಂದು ಲೇತ್ ಮೇಲೆ ಕೆಲಸ ಮಾಡ್ತಾ ಇದೀರಿ ಅಂದ್ರೆ ಅಲ್ಲಿ ಚಿಪ್ಸ್ ಬರುತ್ತೆ, ಒಂದು ಡ್ರಿಲ್ಲಿಂಗ್ ಮೆಷಿನ್ ಅಲ್ಲಿ ಕೆಲಸ ಮಾಡ್ತಾ ಇದೀರಿ ಅಂದ್ರೆ ಚಿಪ್ಸ್ ಬರುತ್ತೆ, ಲುಬ್ರಿಕೆಂಟ್ ಅನ್ನ ಬಳಸ್ತೀರಿ, ಟೂಲ್ಸ್ ಅಂಡ್ ಇಕ್ವಿಪ್ಮೆಂಟ್ ಅನ್ನ ಬಳಸ್ತೀರಿ, ಮೆಜರಿಂಗ್ ಇನ್ಸ್ಟ್ರೂಮೆಂಟ್ಸ್ ಅನ್ನ ಬಳಸ್ತೀರಿ. ಇವೆಲ್ಲವನ್ನ ಕ್ಲೀನ್ ಮಾಡಬೇಕು, ಮಷಿನ್ಸ್ ಅನ್ನ ಕ್ಲೀನ್ ಮಾಡಬೇಕು. ಲುಬ್ರಿಕೆಂಟ್, ಸಾಲ್ಯುಬಲ್ ಆಯಿಲ್ ಅನ್ನೆಲ್ಲ ಬಳಸಿರ್ತೀರಿ, ಆ ಕಟಿಂಗ್ ಚಿಪ್ಸ್ ಎಲ್ಲ ಬಿದ್ದಿರುತ್ತೆ ಅಲ್ಲಿ. ಇಲ್ಲ ಅಂತ ನೀವು ಸರಿಯಾಗಿ ಕ್ಲೀನ್ ಮಾಡದಿದ್ರೆ ಯಂತ್ರ ಏನಾಗುತ್ತೆ, ಬೇಗ ಕೆಟ್ಟ ಹೋಗುತ್ತೆ, ತೊಕ್ಕಿಡ್ದೋಗುತ್ತೆ. ಹಾಗಾಗಿ ಮತ್ತೆ ಅಪಘಾತಗಳನ್ನು ತಪ್ಪಿಸಬಹುದು. ಯಂತ್ರಗಳನ್ನ ನೀವು ಸುಸ್ಥಿತಿಯಲ್ಲಿ ಕ್ಲೀನ್ ಮಾಡಿ ಇಟ್ಕೊಳ್ಳೋದ್ರಿಂದ ಟು ರೆಡ್ಯೂಸ್ ದ ಆಕ್ಸಿಡೆಂಟ್, ಕೀಪ್ ದ ಮೆಷಿನ್ ಕ್ಲೀನ್ಡ್ ವೆಲ್. ಓಕೆ, ಸೊ ದಿಸ್ ಇಸ್ ಸೆಕೆಂಡ್ ಸ್ಟೆಪ್. ಪ್ರಿವೆಂಟೇಷನ್ ಆಫ್ ಲೀಕೇಜ್ ಅಂಡ್ ಸ್ಪಾಯ್ಲೇಜ್. ನೋಡಿ, ಈ ಹೌಸ್ ಕೀಪಿಂಗ್ ನಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಸ್ಟೆಪ್ಸ್, ಆಯಿಲ್ ಲೀಕೇಜ್ ಆಗ್ಲಿಕ್ಕೆ ಅಥವಾ ಸ್ಪ್ಲಾಶ್ ಆಗ್ಲಿಕ್ಕೆ. ಈಗ ಉದಾಹರಣೆಗೆ ವರ್ಕ್ ಮಾಡ್ತಾ ಇರ್ತೀರಿ, ಅಲ್ಲಿ ಲೂಬ್ರಿಕೆಂಟ್ ಸ್ಪ್ಲಾಶ್ ಆಗ್ತಾ ಇರುತ್ತೆ, ಅದಕ್ಕೆ ಸರಿಯಾಗಿ ಗಾರ್ಡ್ ಇರಲ್ಲ, ಕಲೆಕ್ಟಿಂಗ್ ಟ್ರೇಸ್ ಇರಲ್ಲ, ಅದೆಲ್ಲ ನೆಲದ ಮೇಲೆ ಬೀಳುತ್ತೆ, ಅವಾಗ ನೆಲ ಎಲ್ಲ ಗಲೀಜ್ ಆಗುತ್ತೆ ಮತ್ತೆ ಜಾರುತ್ತೆ ನಮ್ಗೆ. ಹಾಗಾಗಿ ಈ ಲೀಕೇಜ್ ಮತ್ತೆ ಸ್ಪಾಯ್ಲೇಜ್ ಅಲ್ಲಿ ಕರೆಕ್ಟ್ ಆಗಿ ಕಲೆಕ್ಟಿಂಗ್ ಟ್ರೇಸ್ ಇರಬೇಕು. ಪ್ರೊಡಕ್ಷನ್ಸ್, ಕೆಲವು ಸಂದರ್ಭದಲ್ಲಿ ನಾವು ಉತ್ಪಾದನೆ ಮಾಡತಕ್ಕಂತ ವಸ್ತುಗಳನ್ನು ನೀವು ಸರಿಯಾಗಿ ಕಲೆಕ್ಟ್ ಮಾಡಲಿಲ್ಲ ಟ್ರೈನ್ ಅಲ್ಲಿ ಅಥವಾ ಗಾರ್ಡ್ಸ್ ಇಲ್ಲ ಅಂತಂದ್ರೆ ಅದು ಕೂಡ ಕೆಳಗಡೆ ಬೀಳ್ಬೋದು. ಸೊ ಇದನ್ನ ಪ್ರಿವೆಂಟ್ ಮಾಡಬೇಕು. ಸೊ ದಿಸ್ ಇಸ್ ಅನದರ್ ಸ್ಟೆಪ್ಸ್ ಇನ್ ಹೌಸ್ ಕೀಪಿಂಗ್. ಡಿಸ್ಪೋಸಲ್ ಆಫ್ ಸ್ಕ್ರಾಪ್, ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಎಂಟಿ ಸ್ಕ್ರಾಪ್, ವೇಸ್ಟೇಜ್, ಸ್ವಾರ್ ಫ್ರಮ್ ರೆಸ್ಪೆಕ್ಟಿವ್ ಕಂಟೈನರ್ಸ್ ರೆಗ್ಯುಲರ್ಲಿ. ಸೊ ಪ್ರತಿದಿನ ಇಂಡಸ್ಟ್ರೀಸ್ ನಲ್ಲಿ ಅನೇಕ ರೀತಿಯಾದಂತಹ ತ್ಯಾಜ್ಯಗಳು ಬರ್ತಾ ಇರುತ್ತೆ. ಅದು ಮೆಟಲ್ ಸ್ಕ್ರಾಪ್ ಇರ್ಬೋದು, ಪ್ಲಾಸ್ಟಿಕ್ ಇರ್ಬೋದು, ಗ್ಲಾಸ್ ಇರ್ಬೋದು, ಪೇಪರ್ಸ್ ಇರ್ಬೋದು, ಪಾಲಿಥಿನ್ಸ್ ಇರ್ಬೋದು. ಇದನ್ನ ಈ ಸ್ಪಾರ್ಕ್ ಮೆಟೀರಿಯಲ್ಸ್ ಏನಿದೆ ಇದನ್ನ ಸಪ್ರೇಟ್ ಆಗಿ ಕಲೆಕ್ಟ್ ಮಾಡಿ ಅದನ್ನ ಏನ್ ಮಾಡ್ಬೇಕು, ಖಾಲಿ ಮಾಡ್ಬೇಕು, ಡಿಸ್ಪೋಸ್ ಮಾಡ್ಬೇಕು. ಕಾಲಕ್ಕೆ ತಕ್ಕಂತೆ ಡಿಸ್ಪೋಸ್ ಅನ್ನ ಮಾಡ್ತಾ ಹೋಗ್ಬೇಕು ರೆಗ್ಯುಲರ್ಲಿ ಇನ್ ದ ಟೈಮ್ ಇಂಟ್ರೋ. ಪ್ರತಿದಿನ ಅರ್ಧ ದಿನಕ್ಕೊಂದು ಬಾರಿ ಈ ರೀತಿ ಅದನ್ನ ಏನ್ ಮಾಡ್ಬೇಕಾಗುತ್ತೆ, ಕ್ಲೀನ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಮತ್ತೆ ಟೂಲ್ ಸ್ಟೋರೇಜ್, ಹೌಸ್ ಕೀಪಿಂಗ್ ಅಲ್ಲಿ ಇದು ಒಂದು ಇಂಪಾರ್ಟೆಂಟ್. ಯೂಸ್ ಸ್ಪೆಷಲ್ ರ್ಯಾಕ್ಸ್, ಹೋಲ್ಡರ್ಸ್ ಫಾರ್ ರೆಸ್ಪೆಕ್ಟಿವ್ ಟೂಲ್ಸ್. ಈ ಟೂಲ್ಸ್ ಅನ್ನ ಇಡ್ಲಿಕ್ಕೆ ರ್ಯಾಕ್ ಅನ್ನ ಮಾಡಬೇಕು. ಸೆಲ್ಫ್ ಅಂತ ನಾವೇನ್ ಕರಿತೀವಿ ಅಲ್ಲಿ ಕರೆಕ್ಟ್ ಆಗಿ ಜೋಡಣೆಯನ್ನ ಮಾಡಿ ಟೂಲ್ಸ್ ಗಳನ್ನ ಯಾವ್ಯಾವ್ದ್ರ ಸ್ಥಳದಲ್ಲಿ ಯಾವ್ಯಾವ್ದನ್ನ ಇಡಬೇಕು ಅಲ್ಲಿ ಅದನ್ನ ನಾವು ಇಡ್ತಾವೆ. ಸೊ ಆಗ ಹೌಸ್ ಇವೆಲ್ಲ ಮಾಡೋದ್ರಿಂದ, ಸಾಫ್ಟ್ ಫ್ಲೋರ್ ಕ್ಲೀನಿಂಗ್ ಮಾಡೋದ್ರಿಂದ, ಮೆಷಿನ್ ಅನ್ನ ಕ್ಲೀನಿಂಗ್ ಮಾಡೋದ್ರಿಂದ, ಲೀಕೇಜ್ ಮತ್ತೆ ಸ್ಪಾಯ್ಲೇಜ್ ಅನ್ನ ತಡೆಗಟ್ಟೋದ್ರಿಂದ, ವೇಸ್ಟ್ ಅನ್ನು ಸರಿಯಾಗಿ ಡಿಸ್ಪೋಸ್ ಮಾಡೋದ್ರಿಂದ, ಟೂಲ್ ಅನ್ನ ಸರಿಯಾಗಿ ಸ್ಟೋರೇಜ್ ಮಾಡೋದ್ರಿಂದ ಹೌಸ್ ಕೀಪಿಂಗ್ ಅನ್ನ ನಾವು ಉತ್ತಮವಾಗಿ ಮೈಂಟೈನ್ ಅನ್ನ ಮಾಡಬಹುದು. ಅಂಡ್ ಸ್ಟೋರೇಜ್ ಸ್ಪೇಸ್, ಐಡೆಂಟಿಫೈ ದ ಸ್ಟೋರೇಜ್ ಏರಿಯಾಸ್ ಫಾರ್ ರೆಸ್ಪೆಕ್ಟಿವ್ ಐಟಮ್. ಡು ನಾಟ್ ಲಿವ್ ಎನಿ ಮೆಟೀರಿಯಲ್ ಇನ್ ಗ್ಯಾಂಗ್. ಈ ಫಿನಿಶ್ಡ್ ಪ್ರಾಡಕ್ಟ್ಸ್ ಬರುತ್ತೆ, ರಾ ಮೆಟೀರಿಯಲ್ಸ್ ಬರುತ್ತೆ, ಇದನ್ನ ಸರಿಯಾಗಿ ಸ್ಟೋರೇಜ್ ಮಾಡಬೇಕು. ಎಲ್ಲಿ ಬೇಕಂದ್ರೆ ಅಲ್ಲಿ ಇಡೋ ಹಾಗಿಲ್ಲ. ಅದರಲ್ಲೂ ಗ್ಯಾಂಗ್ ವೇನಲ್ಲಿ ಓಡಾಡ್ತಕ್ಕಂಥ ಸ್ಥಳದಲ್ಲೆಲ್ಲ ಇಟ್ಟರೆ ಆಕ್ಸಿಡೆಂಟ್ ವಿಲ್ ಹ್ಯಾಪನ್. ಸರಿಯಾದ ಸ್ಥಳದಲ್ಲಿ ಸರಿಯಾದ ಕ್ರಮಾಂಕದಲ್ಲಿ ನಾವು ಆ ಸ್ಟೋರೇಜ್ ಸ್ಪೇಸ್ ಅನ್ನ ಯುಟಿಲೈಸ್ ಅನ್ನ ಮಾಡಬೇಕು. ಪಿಲ್ಲಿಂಗ್ ಮೆಥಡ್ಸ್, ಡು ನಾಟ್ ಓವರ್ಲೋಡ್ ದ ಪ್ಲಾಟ್ಫಾರ್ಮ್, ಫ್ಲೋರ್ ಅಂಡ್ ಕೀಪ್ ಮೆಟೀರಿಯಲ್ಸ್ ಅಂಡ್ ಸೇಫ್. ಮತ್ತೆ ಫಿಲ್ಲಿಂಗ್ ಮೆಥಡ್ ಅಂತ ಕರಿತೀವಿ. ಈ ಪ್ಲಾಟ್ಫಾರ್ಮ್ ಇರ್ಬೋದು, ಫ್ಲೋರ್ ಇರ್ಬೋದು, ಅಲ್ಲಿ ಸುಮ್ಮನೆ ಜೋಡಿಸ್ಕೊಂಡು ಹೊಟ್ಟೋಗ್ಬಿಡೋದು, ಹೈಟ್ 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 ಓವರ್ಲೋಡ್ ಮಾಡೋದು. ಪ್ಲಾಟ್ಫಾರ್ಮ್ ಯಾವುದೇ ಕಾರಣಕ್ಕೂ ಓವರ್ಲೋಡ್ ಆಗಬಾರ್ದು, ತುಂಬಾ ಹೈಟ್ಗೆ ಜೋಡಣೆಯನ್ನ ಮಾಡಿ ಇಡಬಾರ್ದು. ಸೊ ಸೇಫ್ ಮೆಥಡ್ ಅಲ್ಲಿ, ಸೇಫ್ ಹೈಟ್ ನಲ್ಲಿ ನಾವೇನ್ ಮಾಡಬೇಕು, ಜೋಡಣೆಯನ್ನ ಮೆಟೀರಿಯಲ್ ಅನ್ನ ಇಡಬೇಕಾಗುತ್ತೆ. ಇಟ್ ಈಸ್ ಅನದರ್ ಸ್ಟೆಪ್ಸ್ ಇನ್ ಹೌಸ್ ಕೀಪಿಂಗ್. ಮೆಟೀರಿಯಲ್ ಹ್ಯಾಂಡ್ಲಿಂಗ್ ಇಸ್ ಆಲ್ಸೋ ಇಂಪಾರ್ಟೆಂಟ್. ಮೆಟೀರಿಯಲ್ ಹ್ಯಾಂಡ್ಲಿಂಗ್ ಅಂತಾನೆ ನಿಮ್ಗೊಂದು ಇಲ್ಲಿ ನಾನು ನೆಕ್ಸ್ಟ್ ಚಾಪ್ಟರ್ ನಾನು ತಿಳಿಸ್ತೀನಿ ನಿಮಗೆ.
ಮೆಟೀರಿಯಲ್ ಹ್ಯಾಂಡ್ ಅನ್ನ ಮಾಡ್ಬೇಕಾದ್ರೆ ಇಂಡಸ್ಟ್ರೀಸ್ ನಲ್ಲಿ ಫೋರ್ ಪಿಫ್ಟ್ ಅನ್ನ ಯೂಸ್ ಮಾಡ್ತೀವಿ, ಕನ್ವಯರ್ಸ್ ಅನ್ನ ಯೂಸ್ ಮಾಡ್ತೀವಿ, ಡೆರಿಕ್ಸ್ ಆಯಿಸ್ಟ್ ಅನ್ನ ಯೂಸ್ ಮಾಡ್ತೀವಿ. ಸೊ ಇವುಗಳನ್ನ ಬಳಸುವಾಗ ಅಕಾರ್ಡಿಂಗ್ ಟು ದ ವೈಟ್, ತೂಕ ಎಷ್ಟಿದೆ, ಅದ್ರ ಕೆಪಾಸಿಟಿ ಎಷ್ಟಿದೆ, ಅದನ್ನ ನೋಡ್ಕೊಂಡು ನಾವೇನ್ ಮಾಡ್ಬೇಕು, ಮೆಟೀರಿಯಲ್ ಹ್ಯಾಂಡ್ಲಿಂಗ್ ಅನ್ನ ಮಾಡಬೇಕು. ಇಟ್ ಇಸ್ ಆಲ್ಸೋ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಇನ್ ಹೌಸ್ ಕೀಪಿಂಗ್. ಇದಿಷ್ಟು ಇಂಪಾರ್ಟೆಂಟ್ ಸ್ಟೆಪ್ಸ್ ಇನ್ವಾಲ್ವ್ಸ್ ಇನ್ ಹೌಸ್ ಕೀಪಿಂಗ್. ಆಯ್ತಾ? ಈಗ ಮುಂದೆ ಗುಡ್ ಸಾಫ್ಟ್ ಫ್ಲೋರ್ ಪ್ರಾಕ್ಟೀಸ್ ಇಂಡಸ್ಟ್ರೀಸ್ ನಲ್ಲಿ ಯಾವ ರೀತಿ ಸಾಫ್ಟ್ ಫ್ಲೋರ್ ಪ್ರಾಕ್ಟೀಸ್ ಇದೆ. ಈಗ ಗುಡ್ ಸಾಫ್ಟ್ ಫ್ಲೋರ್ ಮೇಂಟೆನೆನ್ಸ್ ಅಂತ ಹಿಂದಿನ ತರಗತಿಯಲ್ಲಿ ನೋಡಿದ್ವಿ, ಅಲ್ಲಿ ಅನೇಕ ವಿಷಯಗಳನ್ನ ತಿಳ್ಕೊಂಡ್ವಿ. ಮಕ್ಳೇ, ನೀವೆಲ್ಲ ಇಲ್ಲಿ 2 ವರ್ಷ ITI ಮಾಡಿದ ನಂತರ ನಿಮ್ಗೆ ನೆಕ್ಸ್ಟ್ ಫೀಲ್ಡ್ ಆಫ್ ವಿಸಿಟ್ ಇರ್ತಕ್ಕಂಥದ್ದು, ನಿಮ್ಮ ಆಯ್ಕೆಯ ಕ್ಷೇತ್ರ ಇರ್ತಕ್ಕಂಥದ್ದು ಅದು ಕೈಗಾರಿಕೆ. ಹಾಗಾಗಿ ನಾವಿಲ್ಲಿ ಅದಕ್ಕೋಸ್ಕರ ನಿಮ್ಮನ್ನ ಪ್ರಿಪೇರ್ ಮಾಡ್ತಾ ಇರೋದು. ಅಲ್ಲಿಗೆ ಹೋದ ತಕ್ಷಣ ನಿಮ್ಗೆ ಗಾಬರಿ ಆಗ್ಬಿಡೋದು ಈ ರೀತಿ ಇದೆಯಾ ಅಂತ ಹೇಳಿ. ಸೊ ಅದಕ್ಕೆ ಎಲ್ಲ ವಿಷಯಗಳನ್ನ ಇಲ್ಲೇ ನಿಮ್ಗೆ ಏನ್ ಮಾಡ್ತಾ ಇದೀವಿ, ತಿಳಿಸ್ತಾ ಇದೀವಿ, ಪ್ರಿಪೇರ್ ಮಾಡ್ತಾ ಇದೀವಿ. ನಿಮ್ಗೆ ಆ ನಿಟ್ಟಿನಲ್ಲಿ ಕೌಶಲ್ಯವನ್ನ, ಸ್ಕಿಲ್ ಅನ್ನ ನೀಡ್ತಕ್ಕಂಥ ಪ್ರಯತ್ನವನ್ನ ನಾವು ಮಾಡ್ತಾ ಇದೀವಿ. ಸೊ ವಾಟ್ ಆರ್ ದ ಗುಡ್ ಸಾಫ್ಟ್ ಫ್ಲೋರ್ ಪ್ರಾಕ್ಟೀಸ್ ಫಾಲೋಡ್ ಇನ್ ಇಂಡಸ್ಟ್ರೀಸ್ ನೋಡ್ತಾ ಹೋಗೋದಾದ್ರೆ, good soft floor practice are motivating the action plans for improvement of the manufacturing process. ಎಲ್ಲಿ ಸಾಫ್ಟ್ ಫ್ಲೋರ್ ನೀಟ್ ಆಗಿರುತ್ತೋ ಅಂತ ಸಂದರ್ಭಗಳು. ಈಗ ನೀವು ಕ್ಲಾಸ್ ಅಲ್ಲಿ ಕೂತಿರ್ತೀರಿ, ಕ್ಲಾಸ್ ನಲ್ಲಿ ಡೆಸ್ಕ್ ಎಲ್ಲ ನೀಟ್ ಆಗಿರ್ಬೇಕು, ಒಳ್ಳೆ ಗಾಳಿ ಬೆಳಕಿರ್ಬೇಕು, ಫ್ಯಾನ್ ಇರ್ಬೇಕು, ಲೈಟ್ ಇರ್ಬೇಕು. ಬರ್ತಾ ಇದ್ದಾರೆ. ಇದೆಲ್ಲ ಇದ್ದಾಗ ನಿಮ್ಗೆ ಏನಾಗುತ್ತೆ, ಕೆಲಸ ಮಾಡ್ಲಿಕ್ಕೆ ನೀವು ಕೇಳಲಿಕ್ಕೆ ನಿಮ್ಗೆ ಮೋಟಿವೇಟ್ ಆಗ್ತೀರಿ. ಪಾಠವನ್ನ ಕೇಳಲಿಕ್ಕೆ ಅತಿ ಹೆಚ್ಚು ಗಮನದಿಂದ ಕೇಳ್ಬೋದು. ಇಲ್ಲ ಎಲ್ಲೋ ಸ್ಮೆಲ್ ಇದೆ, ಗಲೀಜ್ ಇದೆ, ಕುತ್ಕೊಳಕ್ ಆಗ್ತಾ ಇಲ್ಲ, ಏನೋ ಕುತ್ಕೊಂಡ್ರೆ ಗಲೀಜ್ ಹೊರ್ಕೊಳ್ತಾ ಇದೆ, ಸರಿಯಾಗಿ ಗಾಳಿ ಇಲ್ಲ, ಬೆವರ್ತಾ ಇದ್ದೀರಿ. ಸೊ ಯುವರ್ ಕಾನ್ಸಂಟ್ರೇಷನ್ ಇಸ್ ಫೇಲ್. ದಟ್ಸ್ ವೈ ಅದೇ ರೀತಿ ನಾವು ಸಾಫ್ಟ್ ಫ್ಲೋರ್ ನಲ್ಲಿ, ಇಂಡಸ್ಟ್ರೀಸ್ ನಲ್ಲಿ ಕೆಲಸ ಮಾಡ್ಬೇಕಾದ್ರೆ ನಮ್ಮ ಸುತ್ತಮುತ್ತಲಿನ ಪರಿಸರ ಚೆನ್ನಾಗಿದ್ರೆ, ಮೈಂಟೆನೆನ್ಸ್ ಪ್ರಾಕ್ಟೀಸ್ ಚೆನ್ನಾಗಿದ್ರೆ, ನಾವೇನಾಗುತ್ತೆ, ಯಾವುದೇ ಕೆಲಸವನ್ನ ಉತ್ಸುಕತೆಯಿಂದ ಮಾಡಬಹುದು. ಮ್ಯಾನುಫ್ಯಾಕ್ಚರಿಂಗ್ ಪ್ರೋಸೆಸ್, ಪ್ರೊಡಕ್ಷನ್ಸ್ ಅನ್ನ ಇಂಪ್ರೂವ್ ಅನ್ನ ಮಾಡಬಹುದು. ಆಲ್ ವರ್ಕರ್ಸ್ ಆರ್ ಕಮ್ಯುನಿಕೇಟೆಡ್ ವಿತ್ ಡೈಲಿ ಟಾರ್ಗೆಟ್ ಆಫ್ ಮ್ಯಾನುಫ್ಯಾಕ್ಚರಿಂಗ್ ಆಕ್ಟಿವಿಟೀಸ್. ನೋಡಿ, ಎಲ್ಲ ವರ್ಕರ್ ಅಂದ್ರೆ ಕಾರ್ಮಿಕರು ಅಂತ ನಾವು ಕರಿತೀವಿ, ಆರ್ ಕಮ್ಯುನಿಕೇಟೆಡ್, ಒಬ್ರಿಗೊಬ್ರು ಕಮ್ಯುನಿಕೇಟೆಡ್. ಡೈಲಿ ಟಾರ್ಗೆಟ್ಸ್ ಇರುತ್ತೆ ಮ್ಯಾನುಫ್ಯಾಕ್ಚರಿಂಗ್ ಆಕ್ಟಿವಿಟೀಸ್ ಬಗ್ಗೆ. ಎಷ್ಟನ್ನ ಉತ್ಪಾದನೆ ಮಾಡಬೇಕು, ಏನನ್ನ ಮಾಡಬೇಕು, ಶಿಫ್ಟ್ ಚೇಂಜ್ ಆದಾಗ ಯಾವ ರೀತಿ ಕಮ್ಯುನಿಕೇಟ್ ಆಗ್ತಾ ಇರುತ್ತೆ. ಅಲ್ಲಿ ವಿವಿಧ ಅಂತ ಸೂಪರ್ವೈಸರ್ಸ್ ಇರ್ಬೋದು, ಮ್ಯಾನೇಜರ್ಸ್ ಇರ್ಬೋದು, ಇಂಜಿನಿಯರ್ಸ್ ಇರ್ಬೋದು, ಹೆಲ್ಪರ್ಸ್ ಇರ್ಬೋದು, ಕೋವರ್ಕರ್ಸ್ ಇರ್ಬೋದು. ಒಬ್ರಿಗೊಬ್ರಿಗೆ ಏನಿರುತ್ತೆ, ಅಲ್ಲಿ ಸಂವಹನ ಇರುತ್ತೆ, ಕಮ್ಯುನಿಕೇಟ್ ಇರುತ್ತೆ, ಡೈಲಿ ಆಕ್ಟಿವಿಟೀಸ್. Informative charts are used to post productions, quality, safety results compared to achievements. ಕೆಲವು ಬೇಕಾಗಿರ್ತಕ್ಕಂಥ ಇನ್ಫಾರ್ಮೇಟಿವ್ ಚಾರ್ಟ್ಸ್ ಅನ್ನ, ಉದಾಹರಣೆಗೆ ಹೌಸ್ ಕೀಪಿಂಗ್ ಇರ್ಬೋದು, 5S ಇರ್ಬೋದು, ಪ್ರೊಡಕ್ಷನ್ಸ್ ಬಗ್ಗೆ ಇರ್ಬೋದು, ಸ್ಕ್ರಾಪ್ ಬಗ್ಗೆ ಇರ್ಬೋದು, ಕ್ವಾಲಿಟಿ ಬಗ್ಗೆ ಇರ್ಬೋದು, ಸೇಫ್ಟಿ ಸ್ಲೋಗನ್ಸ್ ಇರ್ಬೋದು, ಸೇಫ್ಟಿ ರೂಲ್ಸ್ ಇರ್ಬೋದು. ಇವುಗಳೆಲ್ಲವನ್ನ ಡಿಸ್ಪ್ಲೇ ಮಾಡ್ತಾರೆ ಇಂಡಸ್ಟ್ರೀಸ್ ನಲ್ಲಿ. ನಿಮಗೆ ಕೆಲಸವನ್ನ ಕೀಪ್ ಗ್ಯಾಂಗ್ವೇ ಕ್ಲಿಯರ್, ಡೋಂಟ್ ಟಚ್ ಹಾಟ್ ಮೆಟೀರಿಯಲ್, ಲೈಕ್ ದಟ್, ಸೇಫ್ಟಿಗೆ ಸಂಬಂಧಪಟ್ಟ ಹಾಗೆ. ಮತ್ತೆ ಇಂತಿಂತ ಸ್ಕ್ರಾಪ್ ಬಿನ್ ಒಳಗೆ ಇಂತಿಂತ ಕಸವನ್ನ ಹಾಕಿ ಅಂತ ಹೇಳಿರ್ತಾರೆ. ದಿಸ್ ಆರ್ ಆಲ್ ದ ಗುಡ್ ಸಾಫ್ಟ್ ಫ್ಲೋರ್ ಮೈಂಟೆನೆನ್ಸ್. ವರ್ಕರ್ಸ್ ಆರ್ ಟ್ರೈನ್ಡ್ ಆನ್ ರಿಟರ್ನ್ ಪ್ರೊಡಕ್ಟ್ ಕ್ವಾಲಿಟಿ ಸ್ಟ್ಯಾಂಡರ್ಡ್ಸ್. ಮತ್ತೆ ಎಲ್ಲ ಕಾರ್ಮಿಕರಿಗೂ ಕೂಡ ತರಬೇತಿಯನ್ನ ನೀಡ್ತಾರೆ. ಒಂದು ಕ್ವಾಲಿಟಿ ಸ್ಟ್ಯಾಂಡರ್ಡ್ಸ್ ಏನಿದೆ, ಆ ಗುಣಮಟ್ಟದ ಒಂದು ಬದ್ಧತೆಗೆ ಕಾರ್ಯ ನಿರ್ವಹಿಸಬೇಕು, ಆ ನಿಟ್ಟಿನಲ್ಲಿ ಪ್ರಿಪೇರ್ ಅನ್ನ ಮಾಡುತ್ತೆ. And also manufactured parts are inspected to ensure adherence to quality standards. ಮತ್ತೆ ನಾವು ಏನು ತಯಾರು ಮಾಡ್ತೀವಿ ಅವೆಲ್ಲ ವಸ್ತುಗಳು ಒಂದು ಕ್ವಾಲಿಟಿ ಸ್ಟ್ಯಾಂಡರ್ಡ್, ಯಾವ ಗುಣಮಟ್ಟ ಇರುತ್ತೆ ಆ ಗುಣಮಟ್ಟಕ್ಕೆ ಅನುಸಾರವಾಗಿ ಇನ್ಸ್ಪೆಕ್ಟೆಡ್ ಆಗುತ್ತೆ ಕ್ವಾಲಿಟಿ ಡಿಪಾರ್ಟ್ಮೆಂಟ್ ಇಂದ. ಸೊ ಇಟ್ ಇಸ್ ಆಲ್ಸೋ ಇಂಪಾರ್ಟೆಂಟ್ ಪ್ಯಾರಾಮೀಟರ್ಸ್ ಫಾರ್ ಮೇಂಟೈನಿಂಗ್ ದ ಗುಡ್ ಸಾಫ್ಟ್ ಫ್ಲೋರ್ ಪ್ರಾಕ್ಟೀಸ್.
Production processes are planned by engineering to minimize product variations. ಈ ಪ್ರೊಡಕ್ಷನ್ ಪ್ರೋಸೆಸ್ ಇದೆ, ಉತ್ಪಾದನೆಯನ್ನ ನಾವು ಮ್ಯಾನುಫ್ಯಾಕ್ಚರಿಂಗ್ ಅನ್ನ ಮಾಡ್ತಕ್ಕಂಥ ಒಂದು ಪ್ರೋಸೆಸ್ ಇದೆ. ಅದನ್ನ ಪ್ಲಾನ್ ಮಾಡ್ತಕ್ಕಂಥವ್ರು ಅಲ್ಲಿ ಅನೇಕ ಇಂಜಿನಿಯರ್ಸ್ ಇರ್ತಾರೆ. ಅವರು ಈ ಪ್ರಾಡಕ್ಟ್ ನಲ್ಲಿ ವೇರಿಯೇಷನ್ಸ್ ಆಗ್ತಕ್ಕಂಥದಕ್ಕೆ ಮಿನಿಮೈಸ್ ಮಾಡ್ಲಿಕ್ಕೆ ಯಾವಾಗಲೂ ಪ್ರಯತ್ನವನ್ನ ಪಡ್ತಾರೆ. ಅದು ಅವರ ಕರ್ತವ್ಯ ಆಗಿರುತ್ತೆ. 5S ಮೆಥಡ್ಸ್ ಆರ್ ಯೂಸ್ಡ್ ಟು ಆರ್ಗನೈಸ್ ದ ಶಾಪ್ ಫ್ಲೋರ್ ಅಂಡ್ ಪ್ರೊಡಕ್ಷನ್ ಲೈನ್ಸ್. 5S ಮೆಥಡ್ಸ್ ಅಂತ ಹೇಳಿದೆ, ಅದನ್ನ ಇಂಪ್ಲಿಮೆಂಟ್ ಮಾಡಲಿಕ್ಕೆ, ಶಾಪ್ ಫ್ಲೋರ್ ನಲ್ಲಿ ಅದನ್ನ ಅಳವಡಿಸ್ಕೊಳ್ಳಿಕ್ಕೆ, ಪ್ರೊಡಕ್ಷನ್ಸ್ ಲೈನ್ಸ್ ನಲ್ಲಿ ಅದನ್ನ ಅಳವಡಿಸಲಿಕ್ಕೆ, ಯೂಸ್ ಮಾಡಲಿಕ್ಕೆ ಪ್ರಯತ್ನ ಪಡ್ತಾರೆ. ಸೊ ಇದು ಕೂಡ ಒಂದು ಇಂಪಾರ್ಟೆಂಟ್ ಒಂದು ಪ್ರಾಕ್ಟೀಸ್ ನಲ್ಲಿ, ಶಾಪ್ ಫ್ಲೋರ್ ಪ್ರಾಕ್ಟೀಸ್ ನಲ್ಲಿ. ವರ್ಕರ್ಸ್ ಆರ್ ಟ್ರೈನ್ಡ್ ಆನ್ ಪ್ಲಾಂಟ್ ಸೇಫ್ಟಿ ಪ್ರಾಕ್ಟೀಸ್ ಇನ್ ಅಕಾರ್ಡೆನ್ಸ್ ವಿತ್ ದ ಆಕ್ಯುಪೇಷನಲ್ ಸೇಫ್ಟಿ ಹೆಲ್ತ್ ಸ್ಟ್ಯಾಂಡರ್ಡ್ಸ್. ಪ್ರತಿಯೊಬ್ಬ ಕಾರ್ಮಿಕರಿಗೂ ಆತನ ಸುರಕ್ಷತೆಗೆ ಆತ ಯಾವೆಲ್ಲ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅದಕ್ಕೆ ಸಂಬಂಧಪಟ್ಟ ಹಾಗೆ ಆತನಿಗೆ ತರಬೇತಿಯನ್ನು ನೀಡ್ತಾರೆ. ಇನ್ಕ್ಲೂಡಿಂಗ್ ಆಕ್ಯುಪೇಷನಲ್ ಸೇಫ್ಟಿ, OSH ಅಂಡ್ ಹಜಾರ್ಡ್ಸ್ ಅಂತ ಕರಿತೀವಿ. ಈ ವೃತ್ತಿ ಸಂಬಂಧಿತ ಅಪಾಯಗಳಿಂದ ಆತನನ್ನ ರಕ್ಷಣೆಯನ್ನ ಮಾಡ್ಕೊಳ್ಳಿಕ್ಕೆ ಯಾವುದೆಲ್ಲ ಆತ ಕ್ರಮಗಳನ್ನ ತೆಗೆದುಕೊಳ್ಬೇಕು ಅನ್ನೋದ್ರ ಬಗ್ಗೆ ತರಬೇತಿಯನ್ನ ನೀಡ್ತಕ್ಕಂಥ ಕ್ರಮವನ್ನ ಅನುಸರಿಸ್ತಾರೆ. And also workers are trained on root cause analysis for determining the causes of not following. ವರ್ಕರ್ಸ್ಗೆ ರೂಟ್ ಕಾಸ್ ಅಂತಂದ್ರೆ ಯಾವುದಾದರೂ ಸಮಸ್ಯೆ ಉದ್ಭವ ಆದಾಗ ಅದು ಎಲ್ಲಿಂದ ಶುರುವಾಯಿತು, ಏಕೆ ತಪ್ಪಾಯ್ತು, ಅದಕ್ಕೆ ಕಾರಣ ಏನು, ಇದನ್ನ ಕಂಡುಹಿಡಿಯಲಿಕ್ಕೆ ತರಬೇತಿಯನ್ನ ನೀಡ್ತಕ್ಕಂಥ ಒಂದು ಕಾರ್ಯವನ್ನ ನಿರ್ವಹಿಸ್ತಾರೆ. A written preventive maintenance plan for upkeep of plant machinery and equipment. ಮತ್ತೆ ಪ್ರಿವೆಂಟಿವ್ ಮೇಂಟೆನೆನ್ಸ್ ಎಲ್ಲ ಪ್ರಿವೆಂಟಿವ್ ಮೇಂಟೆನೆನ್ಸ್ ಅದು ಆಲ್ವೇಸ್ ಟು ಅಪ್ಕೀಪ್ ದ ಮೆಷಿನ್, ನಾಟ್ ಅನ್ಕೀಪ್. ಅಪ್ಕೀಪ್ ದ ಮಷಿನ್, ಅದು ಮತ್ತೆ ಅಪ್ಕೀಪ್ ದ ಪ್ಲಾಂಟ್, ಅಪ್ಕೀಪ್ ದ ಮಷಿನರಿ, ಅಪ್ಕೀಪ್ ದ ಇಕ್ವಿಪ್ಮೆಂಟ್. ಇದಕ್ಕೆ ಸಿದ್ಧತೆಯನ್ನ ಮಾಡ್ಕೊಂಡಿರ್ತಾರೆ. ಯಾವಾಗ್ಲೂ ಒಂದು ಪ್ಲಾಂಟ್, ಒಂದು ಕೈಗಾರಿಕೆ ಚೆನ್ನಾಗಿ ರನ್ ಆಗ್ಬೇಕು ಅಂದ್ರೆ ಅಲ್ಲಿರ್ತಕ್ಕಂಥ ಯಂತ್ರೋಪಕರಣಗಳೇನಿರ್ಬೇಕು, ಸುಸ್ಥಿತಿಯಲ್ಲಿ ಇರಬೇಕು. ಆಲ್ವೇಸ್ ಅಪ್ಕೀಪ್. ಆ ಮೆಷಿನ್ಸ್ ಅನ್ನ, ಪ್ಲಾಂಟ್ ಅನ್ನ, ಇಕ್ವಿಪ್ಮೆಂಟ್ ಅನ್ನ ಅಪ್ಕೀಪ್ ಅಂದ್ರೆ ಯಾವಾಗ್ಲೂ ಸುಸ್ಥಿತಿಯಲ್ಲಿ ಇಟ್ಕೊಳ್ಬೇಕು ಅಂತ ಅಂದ್ರೆ ಪ್ರಿವೆಂಟಿವ್ ಮೇಂಟೆನೆನ್ಸ್ ಮಾಡಬೇಕಾಗುತ್ತೆ. ಅದಕ್ಕೆ ಬೇಕಾದಂತ ಕ್ರಿಯಾ ಯೋಜನೆಯನ್ನ ಸಿದ್ಧಪಡಿಸ್ಕೊಂಡಿರ್ತಾರೆ. Management meets with plant employees regularly to get input on process improvement. ಮತ್ತೆ ಅಲ್ಲಿರ್ತಕ್ಕಂಥ ಆಡಳಿತ ಸಿಬ್ಬಂದಿಗಳು, ಕಾರ್ಮಿಕರು ರೆಗ್ಯುಲರ್ಲಿ ಏನ್ ಇನ್ಪುಟ್ ಪ್ರೋಸೆಸ್ ಇದೆ ಮತ್ತೆ ಯಾವ ರೀತಿ ಇಂಪ್ರೂವ್ಮೆಂಟ್ ಮಾಡಬೇಕು ಇದ್ರ ಬಗ್ಗೆ ಯೋಜನೆಗಳನ್ನ ಹಾಕ್ಕೊಳ್ತಾರೆ. ಪ್ರೋಸೆಸ್ ಇಂಪ್ರೂವ್ಮೆಂಟ್ ಟೀಮ್ಸ್ ಆರ್ ಎಂಪ್ಲಾಯ್ಡ್ ಟು ಇಂಪ್ಲಿಮೆಂಟ್ ಬೆಸ್ಟ್ ಪ್ರಾಕ್ಟೀಸ್. ಒಂದು ಪ್ರೋಸೆಸ್ ಇಂಪ್ಲಿಮೆಂಟ್ ಟೀಮ್ ಅಂತ ಕೂಡ ಮಾಡ್ಕೊಂಡಿರ್ತಾರೆ ಆ ಎಂಪ್ಲಾಯ್ ನಲ್ಲೇ, ನಮ್ಮ ಕಾರ್ಮಿಕರ ಗುಂಪಿನಲ್ಲಿ. ವಾಟ್ ಆರ್ ಆಲ್ ದ ಬೆಸ್ಟ್ ಪ್ರಾಕ್ಟೀಸ್, ನಾವು ಇಂಪ್ರೂವ್ಮೆಂಟ್ ಆಗ್ಬೇಕಾದ್ರೆ ಏನೇನೆಲ್ಲ ಬೆಸ್ಟ್ ಪ್ರಾಕ್ಟೀಸ್ ಮಾಡಬೇಕು, ಟೋಟಲ್ ಪ್ರೊಡಕ್ಟಿವ್ ಮೇಂಟೆನೆನ್ಸ್ ಅನ್ನ ಮಾಡಬೇಕು ಅಂದ್ರೆ ಯಾವ ರೀತಿ ಮಾಡಬೇಕು. ಸೊ ಇದಕ್ಕೆ ಸಂಬಂಧಪಟ್ಟಂತ ಎಲ್ಲ ಕ್ರಿಯಾ ಯೋಜನೆಗಳನ್ನ ಸಿದ್ಧಪಡಿಸ್ಕೊಂಡು ಒಂದು ಶಾಪ್ ಫ್ಲೋರ್ ಚೆನ್ನಾಗಿರ್ಲಿಕ್ಕೆ, ಉತ್ತಮವಾದ ಪ್ರೊಡಕ್ಷನ್ಸ್ ಅನ್ನ ತೆಗಿಲಿಕ್ಕೆ ಕಾರ್ಯೋನ್ಮುಖವಾಗುವುದನ್ನು ನಾವು ಕಾಣಬಹುದು. ಇವೆಲ್ಲ ಮಾಡೋದ್ರಿಂದ ಒಂದು ಕಂಪನಿ ಲಾಂಗ್ ಟೈಮ್ ಏನಾಗುತ್ತೆ, ಸರ್ವೈವ್ ಆಗುತ್ತೆ. ಸೊ ಹಾಗಾಗಿ ಈ ಶಾಪ್ ಫ್ಲೋರ್ ಮೇಂಟೆನೆನ್ಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನೌ ಲೆಟ್ ಅಸ್ ಕಮ್ ಟು ದಿ ವಾಟ್ ಆರ್ ಆಲ್ ದ ಅಡ್ವಾಂಟೇಜಸ್ ಆಫ್ ಹೌಸ್ ಕೀಪಿಂಗ್. ಹೌಸ್ ಕೀಪಿಂಗ್ ಮಾಡೋದ್ರಿಂದ ಏನೆಲ್ಲ ಅಡ್ವಾಂಟೇಜ್, ಈಗೆಲ್ಲ ನಾನು ಹೇಳಿದೀನಿ, ಅದೇ ಪಾಯಿಂಟ್ಗಳನ್ನು ಕೂಡ ಇಲ್ಲೇ ಬರ್ತಕ್ಕಂಥದ್ದು. ಟು ಗೆಟ್ ದ ರಿಕ್ವೈರ್ಡ್ ಐಟಮ್ಸ್ ಇನ್ ಟೈಮ್. ಹೌಸ್ ಕೀಪಿಂಗ್ ಮಾಡೋದ್ರಿಂದ ಇನ್ ಟೈಮ್ ನಲ್ಲಿ ಸಮಯಕ್ಕೆ ಸರಿಯಾಗಿ ನಮಗೆ ಮೆಟೀರಿಯಲ್ಸ್ ಐಟಮ್ಸ್ ಸಿಗುತ್ತೆ. ಟು ಅವಾಯ್ಡ್ ಪೈಲಿಂಗ್ ಅಪ್ ಅದರ್ಸ್ ಡ್ಯೂ ಟು ಇಟ್ಟಿಂಗ್ ಥಿಂಗ್ಸ್ ಲೈಯಿಂಗ್ ಆನ್ ದ ಫ್ಲೋರ್. ಅಪಘಾತ ಆಗೋದನ್ನ ತಪ್ಪಿಸಬಹುದು. ಎಲ್ಲೆಲ್ಲೋ ನೀವು ಗ್ಯಾಂಗ್ ವೇನೆಲ್ಲ ಅಲ್ಲಿ ಇಲ್ಲಿ ಬಿಸಾಡತಕ್ಕಂಥದ್ದು, ಅದು ಯಾರಿಗೋ ಕಾಲಕ್ಕೆ ತರತಕ್ಕಂಥದ್ದು, ಅವ್ರ ಕೆಳಗಡೆ ಬೀಳ್ತಕ್ಕಂಥದ್ದು, ಈ ಎಲ್ಲ ಕಾರ್ಯಗಳನ್ನ ತಪ್ಪಿಸಬಹುದು. ಜೊತೆಗೆ ಮೋಟಿವೇಟ್, ಕೆಲಸ ಮಾಡಲಿಕ್ಕೆ ಮೋಟಿವೇಟ್ ಆಗ್ಬೋದು. ಹೆಚ್ಚು ಪ್ರೊಡಕ್ಷನ್ಸ್ ಅನ್ನ ನಾವು
ತೆಗಿಬಹುದು. ಮತ್ತೆ ಒಂದು ಸ್ಟ್ಯಾಂಡರ್ಡೈಸ್ ಇರುತ್ತೆ. ಹೌಸ್ ಕೀಪಿಂಗ್ ಮಾಡೋದ್ರಿಂದ ದ ಕಂಪನಿ ವಿಲ್ ಸ್ಟ್ಯಾಂಡರ್ಡೈಸ್. ದೆನ್ ವರ್ಕ್ಶಾಪ್ ನಲ್ಲಿ ನಾನು ಹೇಳ್ತಾ ಹೋಗ್ತೀನಿ ಅಡ್ವಾಂಟೇಜಸ್ ಏನಿದೆ ಹೌಸ್ ಕೀಪಿಂಗ್. ಬಿಫೋರ್ ಲಿವಿಂಗ್ ದ ವರ್ಕ್ಶಾಪ್, ನಾವು ವರ್ಕ್ಶಾಪ್ ಅನ್ನ ಬಿಡಬೇಕಾದ್ರೆ ಏನ್ ಮಾಡಬೇಕು? ದ ಶಾಪ್ ಮಸ್ಟ್ ಬಿ ಕ್ಲೀನ್. ಶಾಪ್ ಅನ್ನ ಏನ್ ಮಾಡಬೇಕು? ಕ್ಲೀನ್ ಮಾಡಬೇಕು ನೋಡಿ. ಸೊ ದಿಸ್ ಇನ್ಕ್ಲೂಡ್ಸ್ ಫ್ಲೋರ್ಸ್, ನೆಲ ಇರ್ಬೋದು, ಟೂಲ್ಸ್ ಅಂಡ್ ಇಕ್ವಿಪ್ಮೆಂಟ್ಸ್ ಇರ್ಬೋದು, ಡೆಸ್ಕ್ ಟೇಬಲ್ಸ್ ಇರ್ಬೋದು, ಸೊ ಮಷಿನ್ಸ್ ಇರ್ಬೋದು. ಇವೆಲ್ಲವನ್ನ ನಾವು ಏನ್ ಮಾಡ್ಬೇಕಾಗುತ್ತೆ ಮಕ್ಕಳು? ಕ್ಲೀನ್ ಮಾಡ್ಬೇಕಾಗುತ್ತೆ. ಬಿಫೋರ್ ಲಿವಿಂಗ್ ದ ವರ್ಕ್ಶಾಪ್, ಫ್ಲೋರ್ಸ್, ಟೂಲ್ಸ್, ಡೆಸ್ಕ್, ಟೇಬಲ್ಸ್, machines all are clean. So it is very, very important. Shop must be clean. So workplace management ಅಲ್ಲಿ the sound organizations in a sound workplace. ಎಲ್ಲಿ ವರ್ಕ್ ಪ್ಲೇಸ್ ಸೌಂಡ್ ಆಗಿರುತ್ತೆ, ವರ್ಕ್ ಪ್ಲೇಸ್ ಕ್ರಿಯೇಟಿಂಗ್ ಎ ನೀಟ್, ಕ್ಲೀನ್, ಹೆಲ್ತಿ ಅಂಡ್ ಸೇಫ್ ವರ್ಕ್ ಪ್ಲೇಸ್ ಇರುತ್ತೋ ಅಲ್ಲಿ ಆ ಸಂಸ್ಥೆ ತುಂಬಾ ಸ್ಟ್ರಾಂಗ್ ಆಗಿ ಇರುತ್ತೆ. So it comprises company-wide rationalization policy that aims at a strong and stable foundations upon which a company must stand to survive. ನಾವು ವರ್ಕ್ ಪ್ಲೇಸ್ ಮ್ಯಾನೇಜ್ಮೆಂಟ್ ಅನ್ನ ಸರಿಯಾಗಿ ನಿರ್ವಹಣೆಯನ್ನು ಮಾಡೋದೇ ಆದ್ರೆ, ಒಂದು ನೀತಿಯನ್ನ ಇಟ್ಕೊಂಡು ನಿರ್ವಹಣೆಯನ್ನ ಮಾಡೋದಾದ್ರೆ ನಾವು ಆ ಕಂಪನಿಗೆ ಒಂದು ಭದ್ರ ಬುನಾದಿಯನ್ನ ಹಾಕ್ತಂಗಾಗುತ್ತೆ. ಮತ್ತೆ ಆ ಕಂಪನಿ ಟು ಸರ್ವೈವ್ ಇನ್ ಲಾಂಗ್ ಟೈಮ್, ತುಂಬಾ ದೀರ್ಘ ಕಾಲದವರೆಗೆ ಬದುಕುಳಿಯುತ್ತೆ. One of the techniques clear ಅಂತ ಹೇಳಿದೆ, ಕ್ಲೀನಿಂಗ್, ಲುಬ್ರಿಕೇಶನ್ಸ್, ಅಡ್ಜಸ್ಟ್ಮೆಂಟ್ ಅಂಡ್ ಇನ್ಸ್ಪೆಕ್ಷನ್ ಅಂಡ್ ರಿಪೈರಿಂಗ್. ಸೊ ಇದ್ರ ಜೊತೆಗೆ ಒಂದು 5S Japanese techniques believes in the proactiveness and is more general applicable at office, banks and even at home. ಎಲ್ಲಿ ಬೇಕಾದ್ರೂ 5S ಅನ್ನ ನೀವು ಜಾರಿಗೆ ತರಬಹುದು ಅಂತ ಹೇಳ್ತಾ ಹೋಗಿ. The concept of 5S, some organizations in Japan it use a different version of TPM, total productive maintenance is called as 5S. Additionally, the 5S program is a great way to get continuous improvement effort applying the structure. ಕಂಟಿನ್ಯೂಸ್ ಇಂಪ್ರೂವ್ಮೆಂಟ್ ಆಗಬೇಕು ಅಂದ್ರೆ ನಾವು 5S ಅನ್ನ ಇಂಪ್ಲಿಮೆಂಟ್ ಅನ್ನ ಮಾಡ್ಕೊಂಡು. ಯಾಕೆ ಇದನ್ನ 5S ಅಂತ ನಾವು ಕರಿತೀವಿ ಅಂದ್ರೆ, ದೇ ಕರೆಸ್ಪಾಂಡ್ ಟು 5 ಜಾಪನೀಸ್ ವರ್ಡ್ ಸ್ಟಾರ್ಟಿಂಗ್ ವಿತ್ S. ಈ ಒಂದು 5S ನಲ್ಲಿ 5 ಜಾಪನೀಸ್ ವರ್ಡ್ಸ್ ಇದೆ. ಅದು ಯಾವ್ಯಾವುದು ಅಂದ್ರೆ ಸಿರಿ, ಸಿಟೋನ್, ಸಿಸೋ, ಸಿಕೆಟ್ಸು ಮತ್ತೆ ಸಿಟ್ಸುಕೆ ಅಂತ ಹೇಳಿ. ಸಿರಿ ಅಂದ್ರೆ ಸಾಟ್, ಸಿಟೋನ್ ಅಂದ್ರೆ ಸೆಟ್, ಸಿಸೋ ಅಂದ್ರೆ ಸೈನ್, ಸಿಕೆಟ್ಸು ಅಂದ್ರೆ ಸ್ಟ್ಯಾಂಡರ್ಡೈಸ್ ಅಂಡ್ ಸಿಟ್ಸುಕೆ ಅಂದ್ರೆ ಸಸ್ಟೈನ್ ಅಂತ ನಾವು ಕರಿತೀವಿ. ಈ 5S ಐಟಮ್ಸ್ ಏನಿದೆ ಅದರಲ್ಲಿ ಸಿರಿ ಅಂತ ಬರ್ತಕ್ಕಂಥದ್ದು ಸಾರ್ಟಿಂಗ್ ಔಟ್ ಅಂದ್ರೆ ನೋ ಅನ್ನೆಸರಿ ಐಟಮ್ಸ್, ಬೇಡದೇ ಇರತಕ್ಕಂಥದ್ದು ಬೇಡವಾದ್ರ ಜೊತೆಗೆ ಮಿಕ್ಸ್ ಆಗಿರುತ್ತೆ. ಈ ಬೇಕು ಬೇಡ ಎರಡೂ ಒಂದೇ ಕಡೆ ಮಿಕ್ಸ್ ಆಗೋಗಿರುತ್ತೆ. ಅಲ್ಲಿ ಏನ್ ಮಾಡ್ಬೇಕಾಗುತ್ತೆ, ನಾವು ಬೇಕಾಗಿರೋದನ್ನ ಎತ್ಕೊಂಡು ಬೇಡವಾದದ್ದನ್ನ ಬೇರೆ ಕಡೆಗೆ ಬೇರ್ಪಡಿಸ್ತಕ್ಕಂಥ ಒಂದು ಕಾರ್ಯ, ಅದನ್ನೇ ನಾವೇನಂತ ಕರಿತೀವಿ? ಸಾರ್ಟಿಂಗ್ ಔಟ್. ನೋ ಅನ್ನೆಸರಿ ಐಟಮ್ಸ್. ಸಿಟೋನ್, ಸಿಸ್ಟಮ್ಯಾಟಿಕ್ ಅರೇಂಜ್ಮೆಂಟ್ಸ್, ಪ್ರಿಫಿಕ್ಸ್ಡ್ ಲೊಕೇಶನ್ ಫಾರ್ ಪ್ರಿಫಿಕ್ಸ್ಡ್ ಕ್ವಾಂಟಿಟಿ, ಬಿಫೋರ್ ಅಂಡ್ ಆಫ್ಟರ್ ಯೂಸ್. ಪ್ರತಿಯೊಂದು ವಸ್ತುಗೆ ಅದರದೇ ಆದಂತಹ ಒಂದು ಸ್ಥಳ ಇರ್ತದೆ, ಒಂದು ಲೊಕೇಶನ್ಸ್ ಇರುತ್ತೆ. ಆ ವಸ್ತುವನ್ನ ಅದೇ ಜಾಗದಲ್ಲಿ ನಾವು ಇಡಬೇಕು. ಸಿಸೋ, ಸ್ಪಿಕ್ ಅಂಡ್ ಸ್ಪ್ಯಾನ್ ಅಂದ್ರೆ ಕ್ಲೀನ್, ಆಲ್ವೇಸ್ ಸ್ಟಡಿ ಅಂಡ್ ಕ್ಲೀನ್, ಸೈನ್ ಅಂತ ಕರಿತೀವಿ ಅದಕ್ಕೆ. ಸಿಕೆಟ್ಸ್ ಟು ಸ್ಟ್ಯಾಂಡರ್ಡೈಸೇಷನ್, ಸ್ಟ್ಯಾಂಡರ್ಡ್. ಸಿಟ್ಸುಕೆ ಸೆಲ್ಫ್ ಡಿಸಿಪ್ಲಿನ್. ಈ ವರ್ಕ್ ಪ್ಲೇಸ್ ಮ್ಯಾನೇಜ್ಮೆಂಟ್ ಅಲ್ಲಿ ಬೈ 5S ಹೌಸ್ ಕೀಪಿಂಗ್ ಅನ್ನ ಮಾಡ್ತಕ್ಕಂಥದ್ದು. ಅದರಲ್ಲಿ ಸಿರಿ ಅಂತ ನೋಡೋದಾದ್ರೆ ಸಾರ್ಟಿಂಗ್ ಔಟ್ ನೋಡಿ. ಈ ಚಿತ್ರದಲ್ಲಿ ನೋ ಅನ್ನೆಸರಿ ಐಟಮ್ ಎಲ್ಲ ಮಿಕ್ಸ್ ಆಗೋಗಿರುತ್ತೆ, ಬೇಕಾಗಿರ್ತಕ್ಕಂಥದ್ದು, ಬೇಡದೆ ಹೋಗಿರ್ತಕ್ಕಂಥದ್ದು, ಸ್ಕ್ರಾಪ್ ಇರ್ತಕ್ಕಂಥದ್ದು, ಇವೆಲ್ಲ ಏನಾಗೋಗಿರುತ್ತೆ, ಮಿಶ್ರಣ ಆಗೋಗಿರುತ್ತೆ. ಸಪರೇಟಿಂಗ್ ದ ಅನ್ನೀಡೆಡ್ ಥಿಂಗ್ಸ್ ಫ್ರಮ್ ನೀಡೆಡ್ ಒನ್ಸ್. ಅದನ್ನ ಏನ್ ಮಾಡ್ಬೇಕು, ನಾವು ಬೇರ್ಪಡಿಸ್ಬೇಕು. ಅನ್ನೆಸರಿ ಐಟಮ್ಸ್ ಅನ್ನ ಬೇರ್ಪಡಿಸಿ ಬೇಕಾಗಿರೋದನ್ನ ಒಂದ್ ಕಡೆ ನಾವು ಸೇಫ್ ಆಗಿ ಇಟ್ಕೊಳ್ಬೇಕಾಗುತ್ತೆ. ದಿಸ್ ಇಸ್ ಸಾರ್ಟಿಂಗ್ ಔಟ್ ಅಂತ ಕರಿತೀವಿ. ಕೀಪಿಂಗ್ ದ ನಂಬರ್ ಆಫ್ ನೀಡೆಡ್ ಆಸ್ ಲೋ ಆಸ್ ಪಾಸಿಬಲ್. ಈ ನಂಬರ್ಸ್ ಅಷ್ಟೇನೆ, ನಮ್ಗೆ ಎಷ್ಟು ಬೇಕೋ ಅಷ್ಟನ್ನ ಲಾಟ್ ಇಟ್ಕೊಳ್ಳೋದಲ್ಲ, ಎಷ್ಟು ಬೇಕೋ ಅಷ್ಟನ್ನ ಒಂದು ಕಡೆ ಸೇಫ್ ಆಗಿ ಇಟ್ಕೊಳ್ಬೇಕು, ಚೆನ್ನಾಗಿರೋದನ್ನ. ಮತ್ತೆ ನಮ್ಗೆ ನೀಡೆಡ್ ಐಟಮ್ಸ್ ಏನ್ ಬೇಕು, ಕನ್ವಿನಿಯೆಂಟ್ ಲೊಕೇಶನ್ಸ್ ನಲ್ಲಿ
ಅದು ನಂಬರ್ ಒನ್ ಸಾರ್ಟಿಂಗ್ ಔಟ್. ಎರಡನೇದು C2 ಸಿಸ್ಟಮ್ಯಾಟಿಕ್ ಅರೇಂಜ್ಮೆಂಟ್ ಅಂತ ಕರಿತೀವಿ. ಸೊ ನೋಡಿ ಇಲ್ಲಿ ಒಂದು ರ್ಯಾಕ್ ಇದೆ. ಅರೇಂಜ್ ನೀಡೆಡ್ ಥಿಂಗ್ಸ್ ಆಸ್ ಟು ಯೂಸ್ ಈಸಿಲಿ. ಸರಿಯಾಗಿ ನಾವು ಅಲ್ಲಿ ಇಟ್ಟರೆ ಯಾವುದೋ ಒಂದೊಂದು ಸೆಲ್ಫ್ ನಲ್ಲಿ ಒಂದೊಂದು ವಸ್ತುವನ್ನ ನಾವು ಇಟ್ಕೊಂಡು ಬಂದ್ರೆ ಅದಕ್ಕೊಂದು ಲೇಬಲ್ ಹಾಕಿ ಮೇಕ್ ದ ಸ್ಟೋರೇಜ್ ಸೈಟ್ಸ್ ಈಸಿಲಿ ಅಂಡರ್ಸ್ಟುಡ್ ಬೈ ಎನಿ ಒನ್. ಯಾರೇ ಬಂದ್ರು, ಈಗ ಉದಾಹರಣೆಗೆ ನಿಮ್ಮ ಮನೆಯಲ್ಲಿ ಒಂದು ಪ್ಲಾಸ್ಟಿಕ್ ಅಥವಾ ಒಂದು ಗ್ಲಾಸ್ ಕಂಟೈನರ್ ನಲ್ಲಿ ಬೇಳೆಕಾಳು, ಇನ್ನೊಂದರಲ್ಲಿ ಉದ್ದಿನ ಕಾಳು, ಇನ್ನೊಂದರಲ್ಲಿ ಅವರೆಕಾಳು, ಇನ್ನೊಂದರಲ್ಲಿ ಅಲಸಂದೆ, ಇನ್ನೊಂದರಲ್ಲಿ ಸಕ್ಕರೆ, ಕಾಫಿ ಪುಡಿ, ಸಾಸಿವೆ, ಮೆಂತೆ, ಈ ರೀತಿ ಟ್ರಾನ್ಸ್ಪರೆಂಟ್ ಡಬ್ಬದಲ್ಲಿ ಇಟ್ಟು ನೀಟಾಗೆ ಇಟ್ಟರೆ ಏನಾಗುತ್ತೆ, ಯಾರೇ ಬಂದು ಹಾಕಿದ್ರು ಕೈ ಹಾಕಿದ್ರು ಅವ್ರಿಗೆ ಸಕ್ಕರೆ ಅಂದ್ರೆ ಸಕ್ಕರೆ ಕಾಣಿಸುತ್ತೆ, ರವೆ ಕಾಣಿಸಲ್ಲ, ಉಪ್ಪು ಕಾಣಿಸಲ್ಲ. ಹೌದಲ್ವಾ? ಸೊ ಲೈಕ್ ದಟ್. ಅದಕ್ಕೆ ಅಥವಾ ಲೇಬಲ್ ಆಗ್ತಕ್ಕಂಥದ್ದು. ದಟ್ ಈಸ್ ಸಿಸ್ಟಮ್ಯಾಟಿಕ್ ಅರೇಂಜ್ಮೆಂಟ್. C2 ಅಂತ ನಾವು ಅದನ್ನ ಕರಿತೀವಿ. ಕ್ವಿಕ್ನೆಸ್ ಆಫ್ ಗೆಟಿಂಗ್ ಪುಟ್ಟಿಂಗ್ ಬ್ಯಾಕ್. ಕ್ವಿಕ್ನೆಸ್, ಬೇಗ ಅದನ್ನ ಎತ್ಕೋಬಹುದು ಮತ್ತೆ ಅಲ್ಲೇ ನಾವು ಇಡಬಹುದು. ಇಡ್ತಕ್ಕಂಥದ್ದು ಇಂಪಾರ್ಟೆಂಟ್. ಇಲ್ಲಿ ನೋಡಿ ಮಕ್ಕಳೇ, ಅನ್ವಾಂಟೆಡ್ ಥ್ರೋ ಅವೇ items in use kept in order, place for everything and everything in its place, locations identified, no irrelevant materials, visible control. ನೋಡಿ ಇಲ್ಲಿ ಏನಾಗಿದೆ, ಇಲ್ಲಿ ಒಂದು ಟೇಬಲ್ ಇದೆ. ಈ ಟೇಬಲ್ ಮೇಲೆ ಕ್ಯಾಲ್ಕುಲೇಟರ್ ಇದೆ, ಸ್ಟೆಪ್ಲರ್ ಇದೆ, ಪೇಪರ್ಸ್, ಪಿನ್ಸ್, ಪ್ಯಾಡ್ಸ್ ಎಲ್ಲ ಮಿಶ್ರಣವಾಗಿ ಬಿದ್ದಿದೆ. ಇದನ್ನ ಸಿಸ್ಟಮ್ಯಾಟಿಕ್ ಅರೇಂಜ್ಮೆಂಟ್ ಮಾಡೋದು ಅಂದ್ರೆ ಹೇಗೆ ನೋಡಿ. ಸಿಸ್ಟಮ್ಯಾಟಿಕ್ ಅರೇಂಜ್ಮೆಂಟ್ ನೋಡಿ, ಈಗ ಏನ್ ಮಾಡಿದ್ರೆ ಈ ರೀತಿ ಬಿದ್ದಿರ್ತಕ್ಕಂಥದ್ದನ್ನ ಇಲ್ಲಿ ತೋರಿಸ್ತಾ ಇದ್ದೀನಿ. ಈ ರೀತಿ ಏನ್ ಮಾಡಿ ನೋಡಿ, ಪೆನ್ ಒಂದ್ ಕಡೆ, ಪೆನ್ಸಿಲ್ ಒಂದ್ ಕಡೆ, ಕ್ಯಾಲ್ಕುಲೇಟರ್ ಒಂದ್ ಕಡೆ, ಮತ್ತೆ ಎಲ್ಲ ಸಪರೇಟ್ ಏನ್ ಮಾಡಿದೀವಿ, ಇಟ್ಟಿದೀವಿ. ದಿಸ್ ಇಸ್ ದ ಸಿಸ್ಟಮ್ಯಾಟಿಕ್ ಅರೇಂಜ್ಮೆಂಟ್. ಮತ್ತೆ ನೋಡಿ ಇಲ್ಲೊಂದು ಸಿಸ್ಟಮ್ಯಾಟಿಕ್ ಅರೇಂಜ್ಮೆಂಟ್. ಒಂದು ಲೈಟ್ಸ್ ಇರುತ್ತೆ, ಅದಕ್ಕೆ ಸ್ವಿಚ್ ಬೋರ್ಡ್ಸ್ ಇರುತ್ತೆ. ನೋಡಿ ಅಲ್ಲಿ 423 ಟೆಲಿಫೋನ್ ನಂಬರ್ಸ್ ಡಿಸ್ಪ್ಲೇ ಅನ್ನ ಮಾಡಿರ್ತಕ್ಕಂಥದ್ದು. ಫ್ಯಾನ್ ನಂಬರ್ 7, ಅದನ್ನ ಸ್ವಿಚ್ ಹಾಕ್ಬೇಕು ಅಂದ್ರೆ ಎಲ್ಲ ಆನ್ ಮಾಡಿ ಆಫ್ ಮಾಡಿ ನೋಡ್ಬೇಕಾಗುತ್ತೆ. ಕರೆಕ್ಟ್ ಆಗಿ ಫ್ಯಾನ್ ಸ್ವಿಚ್ ಹತ್ರ ಒಂದು ನಂಬರ್ ಹಾಕಿದ್ರೆ ಈಗ ನೋಡಿದ ತಕ್ಷಣ 7 ಟಕ್ ಅಂತ ಏನ್ ಮಾಡಬಹುದು, ನೀವು ಆಪರೇಟ್ ಮಾಡಬಹುದು. ಸೊ ಫ್ಯಾನ್ ಅಂಡ್ ಎಲೆಕ್ಟ್ರಿಕಲ್ ಸ್ವಿಚಸ್ ಐಡೆಂಟಿಫೈಡ್ ಲೈಕ್ ದಟ್. ನೋಡಿ ಈಗ 7 ಇದನ್ನ ಆಪರೇಟ್ ಮಾಡಿದ್ರೆ ಫ್ಯಾನ್ ಆನ್ ಆಗುತ್ತೆ. ಲೈಟ್ ಸ್ವಿಚ್ ಯಾವುದೋ ಒಂದು ನಂಬರ್ ಅನ್ನ ಆನ್ ಮಾಡಿದ್ರೆ ಆ ಲೈಟ್ ಸ್ವಿಚ್ ಆನ್ ಆಗುತ್ತೆ. ಇಲ್ಲ ಅನ್ನೆಸರಿ ಎಲ್ಲಾನು ಆಫ್ ಮಾಡಿ ಅಲ್ಲಿ ಎನರ್ಜಿ ಕೂಡ ವೇಸ್ಟ್ ಆಗುತ್ತೆ. ಸೊ ದಿಸ್ ಇಸ್ ಸಿಸ್ಟಮ್ಯಾಟಿಕ್ ಅರೇಂಜ್ಮೆಂಟ್. ನೋಡಿ ಇಲ್ಲಿ ಫೈಲ್ಸ್ ಎಲ್ಲ ಹೇಗಿದೆ ನೋಡಿ, ಈ ರ್ಯಾಕ್ ಮೇಲೆ ಹೇಗಿದೆ ನೋಡಿ. ಅದನ್ನ ಸಿಸ್ಟಮ್ಯಾಟಿಕ್ C2 ಅಂದ್ರೆ ದಟ್ ಇಸ್ ದ ಸಿಸ್ಟಮ್ಯಾಟಿಕ್. ನೋಡಿ ಈ ರೀತಿ ರ್ಯಾಕ್ ಮಾಡಿ, ಫೈಲ್ ಮಾಡಿ. ಈ ರ್ಯಾಕ್ಗೂ ಏನ್ ಡಿಫ್ರೆನ್ಸ್ ಇದೆ ನೋಡಿ. ಲೈಕ್ ದಟ್ ದಿಸ್ ಇಸ್ ದಿ C2 ಸಿಸ್ಟಮ್ಯಾಟಿಕ್ ಅರೇಂಜ್ಮೆಂಟ್. ಇದನ್ನ ಹ್ಯಾಬಿಟ್ ಮಾಡ್ಕೋಬೇಕು, ನಾವು ಹವ್ಯಾಸ ಮಾಡ್ಕೋಬೇಕು. ಪ್ಲೇಸ್ ಫಾರ್ ಎವ್ರಿಥಿಂಗ್ ಅಂಡ್ ಎವ್ರಿಥಿಂಗ್ ಇನ್ ಪ್ಲೇಸ್. ದಟ್ ಇಸ್ ದ ಹೌಸ್ ಕೀಪಿಂಗ್. ಇಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. Don't clean, keep it clean. Don't clean ಮಾಡಬೇಡಿ. ಯಾವಾಗ್ಲೂ ಕ್ಲೀನ್ ಆಗಿ ಇಟ್ಕೊಳ್ಳಿ. ಸೊ ಮೇಕ್ ಹ್ಯಾಬಿಟ್. ಪ್ಲೇಸ್ ಫಾರ್ ಎವ್ರಿಥಿಂಗ್ ಅಂಡ್ ಎವ್ರಿಥಿಂಗ್ ಇನ್ ಇಟ್ಸ್ ಪ್ಲೇಸ್ is called housekeeping. That's why don't clean, keep it clean. So spick and span. Cleanliness is very very important. ಸೊ ನಾವು ಕೆಲಸ ಮಾಡ್ತಕ್ಕಂಥ ಪರಿಸರ, ಸ್ಥಳ ಕ್ಲೀನ್ ಆಗಿ ಇಟ್ಕೋಬೇಕು. ಅಂಡರ್ಸ್ಟ್ಯಾಂಡಿಂಗ್ ಹೌ ಟು ಪ್ರಿವೆಂಟ್ ಥಿಂಗ್ಸ್ ಫ್ರಮ್ ಗೆಟಿಂಗ್ ಡರ್ಟಿ ಅಂಡ್ ಎನ್ಶೂರಿಂಗ್ ಟಿಪ್ ಟಾಪ್ ಕಂಡೀಷನ್ಸ್. ಯಾವಾಗಲೂ ಏನು ಟಿಪ್ ಟಾಪ್ ಆಗಿರ್ಬೇಕು ನಾವು ಕೆಲಸ ಮಾಡಿಸ್ತಕ್ಕಂಥ ಸ್ಥಳ, ನಮ್ಮ ಯಂತ್ರೋಪಕರಣಗಳು, ನಾವು ಬಳಸ್ತಕ್ಕಂಥ ಟೂಲ್ಸ್ ಅಂಡ್ ಇಕ್ವಿಪ್ಮೆಂಟ್ಸ್. ಕ್ಲೀನಿಂಗ್ ಅಪ್ ಸೈನ್, ಅಪ್ ಟು ಸೈನ್. ದಟ್ ಇಸ್ ಸೈನ್ ಮೀನ್ಸ್ CISO ಮೀನ್ಸ್ ಸೈನ್ ಅಂತ ಕರಿತೀವಿ. ಸ್ಪಿಕ್ ಅಂಡ್ ಸ್ಪ್ಯಾನ್, ಕ್ಲೀನಿನೆಸ್, ಸ್ಟಡಿ ಅಂಡ್ ಕ್ಲೀನ್. ಸೈಮಲ್ಟೇನಿಯಸ್ ಮೈಂಟೆನೆನ್ಸ್ ಆಕ್ಟಿವಿಟೀಸ್. ಇನ್ಸ್ಟೆಂಟ್, ರಿಕ್ವೆಸ್ಟೆಡ್. ಇನ್ಸ್ಟೆಂಟ್ ಅಂದ್ರೆ ಡೂ ಬೈ ಯುವರ್ ಸೆಲ್ಫ್. ನಾವೇ ಮಾಡಿ, ಯಾರೋ ಮಾಡ್ತಾರೆ ಅಂತ ಕಾಯೋದಲ್ಲ. ಈ ವಸ್ತುವನ್ನ ಯಾರೋ ಎತ್ತಿಡ್ತಾರೆ ಅಂತ ಕಾಯೋದಲ್ಲ. ನಂದೇ ಕೆಲಸ ಅನ್ಕೊಂಡು ನಾನು ಏನ್ ಮಾಡ್ಬೇಕಲ್ಲಿ, ನಾನು ಕೆಲಸ ಮಾಡೋ ಜಾಗದಲ್ಲಿ ಇಡಬೇಕು. ಯಾವಾಗ ಇದು ನಂದಲ್ಲ, ಇದು ಬೇರೆಯವ್ರದ್ದು, ಮೈಂಟೆನೆನ್ಸ್ ಅವರಿದ್ದಾರೆ, ಇವರಿದ್ದಾರೆ. ಸೊ ಟು ಡೂ ಯುವರ್ ಸೆಲ್ಫ್. ಸೊ ಇಟ್ ಈಸ್ ಇಂಪಾರ್ಟೆಂಟ್. ಕೆಲವು ಆಗದೆ ಇರುವಂತಹ ಸಂದರ್ಭದಲ್ಲಿ ಕಾಲ್ ಇಟ್ ಮೈಂಟೆನೆನ್ಸ್. ಸೊ ನೋಡಿ, ಸ್ಪಿಕ್ ಅಂಡ್ ಸ್ಪ್ಯಾನ್ ಅಂದ್ರೆ ಆಲ್ವೇಸ್ ಒನ್ ಅಂತ ಹೇಳಿ. ಇಫ್ ದೇರ್ ಆರ್ ಲೆಸ್ಸರ್ ನಂಬರ್ ಆಫ್ ಐಟಮ್ಸ್ ದೆನ್ ದೇರ್ ಇಸ್ ಎ ಲೆಸ್ ಟು ಕ್ಲೀನ್. ಎಷ್ಟು ಐಟಮ್ಸ್ ಕಡಿಮೆ ಇರುತ್ತೋ ನಮಗೆ ಅಷ್ಟು ಕ್ಲೀನ್ ಮಾಡೋದೇನಾಗುತ್ತೆ, ಈಸಿ ಆಗುತ್ತೆ. ಹಾಗಾಗಿ ಒನ್ ಇಸ್ ಬೆಸ್ಟ್. 1 page memo, 1 day processing, 1 location files, 1 copy filing, reduced number of tools, reduced number of board size, use of winged nuts, consolidate kind of oil, combine various tools into one, any others. ಅಂದ್ರೆ ಆಲ್ವೇಸ್ ಒನ್ ಇಸ್ ಬೆಸ್ಟ್.
ದಟ್ ಮೀನ್ಸ್ ಲೆಸ್ಸರ್ ನಂಬರ್ ಆಫ್ ಐಟಮ್ಸ್. ನಾವು ಎಷ್ಟು ಕಡಿಮೆ ಇಟ್ಕೊಳ್ತೀವಿ ಅಷ್ಟು ಕೆಲಸ ಏನಾಗುತ್ತೆ, ಸುಧಾರಣೆ ಆಗುತ್ತೆ, ಕ್ಲೀನ್ ಮಾಡೋದೇನಾಗುತ್ತೆ, ಸುಲಭ ಆಗುತ್ತೆ. ಸೊ ದಟ್ಸ್ ವೈ ದಟ್ ಇಸ್ ದ ಸ್ಪಿಕ್ ಅಂಡ್ ಸ್ಪ್ಯಾನ್ ಅಂತ ನಾವು ಕರಿತಕ್ಕಂಥದ್ದು. ಇನ್ನು ನಾಲ್ಕನೇದು ಸಿಕೆಟ್ಸ್ ಸ್ಟ್ಯಾಂಡರ್ಡೈಸ್ಡ್ ಕ್ಲೀನ್ ಅಪ್ ಅಂತ ಕರಿತೀವಿ. ಸ್ಟ್ಯಾಂಡರ್ಡೈಸೇಷನ್ ಇಸ್ ದ ರಿಸಲ್ಟ್ ದಟ್ ಎಕ್ಸಿಸ್ಟ್ ವೆನ್ ದ ಫಸ್ಟ್ ದೇರ್ ಫಿಲ್ಲರ್ಸ್. ಈ ಸ್ಟ್ಯಾಂಡರ್ಡೈಸ್ ಏನಿದೆ, ಸಾರ್ಟ್, ಸೆಟ್ ಇನ್ ಆರ್ಡರ್ ಅಂಡ್ ಸೈನ್, ಇವು ಮೂರಾದ್ಮೇಲೆ ಇವನು ಪ್ರಾಪರ್ಲಿ ಮೇಂಟೈನ್ ಮಾಡ್ಬಿಟ್ರೆ ನೆಕ್ಸ್ಟ್ ಬರ್ತಕ್ಕಂಥದ್ದೇ ಸ್ಟ್ಯಾಂಡರ್ಡೈಸ್. ದ ಪ್ಲೇಸ್ ಡಿಜನರೇಟ್ಸ್ ವೆರಿ ಕ್ವಿಕ್ಲಿ ಇಫ್ ಯು ಡೂ ನಾಟ್ ಸ್ಟ್ಯಾಂಡರ್ಡೈಸ್. In this stage, we learn about keeping everything clean by making standard. ಪ್ರತಿಯೊಂದಕ್ಕೂ ವಿಲ್ ಮೇಕ್ ಸ್ಟ್ಯಾಂಡರ್ಡ್. ಒಂದೊಂದು ಸ್ಟ್ಯಾಂಡರ್ಡ್ ರೀತಿಯಲ್ಲಿ ನಾವು ಕ್ಲೀನ್ ಅನ್ನ ಮಾಡ್ತೀವಿ. ವಿಜುವಲ್ ವರ್ಕ್ ಪ್ಲೇಸ್, ನಾಟ್ ಅನ್ ಆಕ್ಟಿವಿಟಿ ಬಟ್ ಎ ಕಂಡೀಷನ್ಸ್ ಆರ್ ಎ ಸ್ಟ್ಯಾಂಡರ್ಡೈಸ್ಡ್ ಸ್ಟೇಜ್. ದಟ್ಸ್ ವೈ ಯೂಸ್ ಆಫ್ ಚೆಕ್ ಲಿಸ್ಟ್. ಒಂದು ಚೆಕ್ ಲಿಸ್ಟ್ ಇಟ್ಕೊಳ್ಳೋದು ಈ ರೀತಿ ಸ್ಟ್ಯಾಂಡರ್ಡ್ ಇರಬೇಕು. ಒಂದು ಸೈನ್ ಬೋರ್ಡ್ ಇರಬೇಕು, ಪೇಂಟೆಡ್ ವರ್ಕ್ ಪೀಸ್, ನೇಮ್ ಪ್ಲೇಟ್ಸ್ ಅನ್ನ ಹಾಕ್ತಕ್ಕಂಥದ್ದು, ಅಥವಾ ಡಸ್ಟ್ ಬಿನ್ಸ್ ಅನ್ನ ಹಾಕ್ತಕ್ಕಂಥದ್ದು, ಕಲರ್ ಕೋಡ್ಸ್ ಅನ್ನ ಹಾಕ್ತಕ್ಕಂಥದ್ದು. ಸೊ ದಿಸ್ ಆರ್ ಆಲ್ ದಿ ಸ್ಟ್ಯಾಂಡರ್ಡೈಸ್ಡ್ ಕ್ಲೀನ್ ಅಪ್. ಯೂಸ್ ಸ್ಟ್ಯಾಂಡರ್ಡ್ ಕಲರ್ ಕೋಡಿಂಗ್. ಇದೆಲ್ಲ ನಾವು ಸಿಕೆಸ್ಟ್ ನಲ್ಲಿ ನಾವು ಕಾಣ್ತೀವಿ. ಎಕ್ಸಾಂಪಲ್ಸ್ ಆಫ್ ವಿಜುವಲ್ ಕಂಟ್ರೋಲ್, ವಾರ್ನಿಂಗ್ ಲೈಟ್ಸ್, ಇದು ಒಂದು ಸ್ಟ್ಯಾಂಡರ್ಡೈಸ್. ಟ್ರಾನ್ಸ್ಪರೆಂಟ್ ವಿಂಡೋಸ್ ಅನ್ನ ಹಾಕ್ತಕ್ಕಂಥದ್ದು, ಕಲರ್ ಕೋಡಿಂಗ್ ಅನ್ನ ಹಾಕ್ತಕ್ಕಂಥದ್ದು, ಲೇಬಲ್ಸ್ ಅನ್ನ ಹಾಕ್ತಕ್ಕಂಥದ್ದು, ಯಾವ್ಯಾವ ಪೊಸಿಷನ್ ಅಲ್ಲಿ ಹೋಗ್ಬೇಕು, ಯಾವ ಕಡೆ ತಿರಬೇಕು, ಪೊಸಿಷನ್ ಮಾರ್ಕ್ಸ್, ಓಕೆ ಮಾರ್ಕ್ಸ್, ವಿಜುವಲೈಸ್ ಕಂಡೀಷನ್ಸ್, ಐಟಮ್ ಲೊಕೇಶನ್ಸ್ ಕಾರ್ಡ್, ಪರ್ಸನ್ ಲೊಕೇಶನ್ ಚಾರ್ಟ್ಸ್, ಇನ್ಸ್ಪೆಕ್ಷನ್ಸ್ ಲೇಬಲ್ಸ್, ಕ್ವಾಂಟಿಟಿ ಚಾರ್ಟ್ಸ್, ಇವೆಲ್ಲ ಬಂದು ಮುಕ್ಲೆ ನೀವು ಇಂಡಸ್ಟ್ರೀಸ್ ಹೋದ್ಮೇಲೆ ವಿಜುವಲ್ ಕಂಟ್ರೋಲ್ಸ್ ಸ್ಟ್ಯಾಂಡರ್ಡೈಸ್ ಮಾಡ್ಲಿಕ್ಕೋಸ್ಕರ ಸಿಕೆಸ್ಟ್ ಅಂತ ಏನ್ ಹೇಳಿದ್ವಿ ಅದನ್ನ ಮಾಡ್ಲಿಕ್ಕೆ ಇವೆಲ್ಲ ನಾವು ಈ ಎಲ್ಲಾ ಕ್ಷೇತ್ರಗಳಲ್ಲೂ ಕಾರ್ಯವನ್ನ ನಿರ್ವಹಿಸಬೇಕು. ಇನ್ನೊಂದು ಸಿಟ್ಸುಕೆ ಸಸ್ಟೈನ್ ಸೆಲ್ಫ್ ಡಿಸಿಪ್ಲಿನ್. Here are some of the things that happen in a company when commitment to the 5 pillars is not sustained. Sustain self discipline. ಈಗ ಹಿಂದೆ ನಾವೇನು 5 ಪಿಲ್ಲರ್ ಇದ್ದಂಗೆ 5 ಎಸ್ಗಳು ಕೂಡ, ಯಾವ್ದ್ರಲ್ಲಿ ಒಂದ್ರಲ್ಲಿ ನಾವು ಫೇಲ್ಯೂರ್ ಆದ್ರೂ ಅದು ಕಾರ್ಯ ಈಡೇರಲ್ಲ. ಹಾಗಾಗಿ ಎಲ್ಲವನ್ನ ಕರಾರುವಕ್ಕಾಗಿ ನಾವೇನ್ ಮಾಡ್ಬೇಕಾಗುತ್ತೆ, ನಿರ್ವಹಿಸಬೇಕಾಗುತ್ತೆ. ಹಾಗಾಗಿ ಸ್ಟ್ರಿಕ್ಟ್ ಸೆಲ್ಫ್ ಡಿಸಿಪ್ಲಿನ್, making a habit for properly maintaining correct procedures. The most important is, yes, discipline starts from me. ನನ್ನಿಂದನೇ ಶುರುವಾಗಬೇಕು ಎಲ್ಲ. ಇವೆಲ್ಲ 5 ಪಿಲ್ಲರ್ ಯಾರೋ ಮಾಡ್ತಾರೆ ಅನ್ನೋದು. When do we need to practice 5S? Poor state of machine, equipment, tools leading to quality problems. ಯಾವಾಗ ನೀವು 5S ಪ್ರಾಕ್ಟೀಸ್ ಅನ್ನ ಮಾಡಬೇಕು ಅಂದ್ರೆ ಹೇಳ್ತಾರೆ ಇಲ್ಲಿ, ಪೂರ್ ಸ್ಟೇಟ್ ಆಫ್ ಮೆಷಿನ್, ಇಕ್ವಿಪ್ಮೆಂಟ್, ಟೂಲ್ಸ್ ಲೀಡಿಂಗ್ ಟು ಕ್ವಾಲಿಟಿ ಪ್ರಾಬ್ಲಮ್ಸ್. ಯಾವ್ದೋ ಟೂಲ್ಸ್, ಇಕ್ವಿಪ್ಮೆಂಟ್, ಮೆಷಿನ್ಸ್ ಕ್ವಾಲಿಟಿ ಪ್ರಾಬ್ಲಮ್ಸ್ ಅನ್ನ ತರ್ತಾ ಇದೆ, ತೊಂದರೆ ಆಗ್ತಾ ಇದೆ ಅಂದಾಗ, ಕನ್ಸಿಡರಬಲ್ ಟೈಮ್ ಬಿಂಗ್ ಸ್ಪೆಂಟ್ ಇನ್ ಸರ್ಚಿಂಗ್ ಫಾರ್ ಟೂಲ್ಸ್, ಫೈಲ್ಸ್ ಆರ್ ಡಾಕ್ಯುಮೆಂಟ್ಸ್. ಸೊ ನಮ್ಗೆ ಈ ಐಟಮ್ಸ್ ಅನ್ನ ಸರ್ಚ್ ಮಾಡೋದ್ರಲ್ಲೇ ಟೈಮ್ ವೇಸ್ಟ್ ಆಗೋಗ್ತಾ ಇದೆ. ಇಂಡೈರೆಕ್ಟ್ ಲಾಸಸ್, ಅನ್ಸೇಫ್ ಪ್ರಾಕ್ಟೀಸ್, ತುಂಬಾ ಲಾಸಸ್ ಆಗ್ತಾ ಇದೆ ಅನ್ಸೇಫ್ ಪ್ರಾಕ್ಟೀಸ್ ಇಂದ. ಮ್ಯಾನುಫ್ಯಾಕ್ಚರಿಂಗ್ ಡಿಲೇ ಆಗ್ತಾ ಇದೆ, ಡಿಲೇಸ್ ಇನ್ ಸರ್ವಿಸಿಂಗ್, ಸಪ್ಲೈಯಿಂಗ್ ಕಸ್ಟಮರ್ ಡ್ಯೂ ಟು ಪೂರ್ ಆಫೀಸ್ ಅಪ್ಕೀಪ್. ಇವೆಲ್ಲ ಸಮಸ್ಯೆ ಇದ್ದಾಗ ನಮಗೆ ಒಂದೇ ಒಂದು ಪರಿಹಾರ ಅಂದ್ರೆ 5S. ಮೆಷಿನ್ ಚೆನ್ನಾಗಿಲ್ಲ, ಇಕ್ವಿಪ್ಮೆಂಟ್ ಚೆನ್ನಾಗಿಲ್ಲ, ಕ್ವಾಲಿಟಿ ಪ್ರಾಬ್ಲಮ್ಸ್ ಬರ್ತಾ ಇದೆ, ಸರ್ಚ್ ಟೂಲ್ಸ್, ಇಕ್ವಿಪ್ಮೆಂಟ್, ಡಾಕ್ಯುಮೆಂಟ್ಸ್ ಅನ್ನ ಸರ್ಚ್ ಮಾಡ್ಲಿಕ್ಕೆ ಟೈಮ್ ತುಂಬಾ ವೇಸ್ಟ್ ಆಗ್ತಾ ಇದೆ, ತುಂಬಾ ಲಾಸ್ ಆಗ್ತಾ ಇದೆ, ಅನ್ಸೇಫ್ ಪ್ರಾಕ್ಟೀಸ್ ಇದೆ, ಸೇಫ್ಟಿ ಇಲ್ಲ, ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ಡಿಲೇ ಆಗ್ತಾ ಇದೆ, ಡಿಸಿಪ್ಲಿನ್ ಇಲ್ಲ, ಸರ್ವಿಸಿಂಗ್ ಕೊಡಕ್ ಆಗ್ತಾ ಇಲ್ಲ, ಸಪ್ಲೈ ಕೊಡಕ್ ಆಗ್ತಾ ಇಲ್ಲ, ಕಸ್ಟಮರ್ ಸ್ಯಾಟಿಸ್ಫೈ ಮಾಡಕ್ ಆಗ್ತಾ ಇಲ್ಲ, ಆಫೀಸ್ ಅಪ್ಕೀಪ್ ಇಲ್ಲ. ಪರಿಹಾರ ಒಂದೇ 5S. ಪರಿಹಾರ ಏನದಕ್ಕೆ? 5S. ವ್ಯಾನ್ ಡು ವಿ ನೀಡ್ ಟು ಪ್ರಾಕ್ಟೀಸ್ 5S ಅಂದ್ರೆ ಎಲ್ಲ ತೊಂದರೆ ಇದ್ದಾಗ ನಮ್ಗೆ 5S ಒಂದೇ ಮಾರ್ಗ. The objectives: make a work area clean, bright and pleasant. Objectives, 5S objectives, work area na clean, bright and pleasant ಆಗಿ ಇಟ್ಕೋಬೇಕು. Maintain equipment and facilities so as to build up quality in process. Establish necessary discipline to observe work standards.
maintain safety and stability in the plant operations, and also improving the quality by reducing variability. These are all the objectives of 5S. And improve each individual's efficiency by training and guidance. ಪ್ರತಿಯೊಬ್ಬರಿಗೂ ತರಬೇತಿಯನ್ನ ಇಂಡಿವಿಜುವಲ್ ಆಗಿ ನೀಡಬೇಕು, ಅವ್ರಿಗೆ ಸರಿಯಾದಂತ ಗೈಡೆನ್ಸ್ ಅನ್ನ ಕೊಡಬೇಕು. ಆ ಮೂಲಕ ನಾವೇನ್ ಮಾಡಬೇಕು, ಇಂಪ್ರೂವ್ ಅನ್ನ ನಾವು ಕಾಣಬೇಕು. Enlighten the employees whose moral is high. ಸೊ ಅವ್ರ ಮಾರಲ್ ಅನ್ನ ನಾವು ಹೆಚ್ಚು ಮಾಡಬೇಕು. Employees becomes the principal source and drives for the continuous improvement. ನೋಡಿ, ಇಲ್ಲಿ ಕಾರ್ಮಿಕರು ಏನಿದ್ದಾರೆ ಅವರು ಒಂದು ಪಿಲ್ಲರ್, ಕಂಪನಿಯ ಆಸ್ತಿ ಅವರು. ಅವರಲ್ಲಿ ನಾವು ಮಾರಲ್ ಅನ್ನ ಜಾಸ್ತಿ ಮಾಡಿ, ಅವರಲ್ಲಿ ನಾವು ಆ ಒಂದು ಮೋಟಿವೇಟ್ ಅನ್ನ ಮಾಡಿದ್ರೆ ಅವಾಗ ಕಂಟಿನ್ಯೂಸ್ ಇಂಪ್ರೂವ್ಮೆಂಟ್ ಅನ್ನು ಮಾಡಲಿಕ್ಕೆ ನಾವು ಸಾಧ್ಯ ಆಗುತ್ತೆ. ಇದು 5S ನ ಒಂದು ಆಬ್ಜೆಕ್ಟಿವ್ಸ್. ಸೊ ಹಾಗಾಗಿ ದಿಸ್ ಆರ್ ಆಲ್ ದಿ ಇಂಪಾರ್ಟೆಂಟ್ 5S ಪ್ರಾಕ್ಟೀಸ್. ಈ 5S ಪ್ರಾಕ್ಟೀಸ್ ಜೊತೆಗೆ ಮಕ್ಕಳೇ ರಿಕ್ವೈರ್ಮೆಂಟ್ ಟು ಇಂಪ್ಲಿಮೆಂಟ್ ಸಪೋರ್ಟ್ ಆಫ್ ಟಾಪ್ ಮ್ಯಾನೇಜ್ಮೆಂಟ್. ಏನ್ ಬೇಕು ನಮಗೆ 5S ಇಂಪ್ಲಿಮೆಂಟ್ ಬೇಕಾದ್ರೆ? ಟಾಪ್ ಮ್ಯಾನೇಜ್ಮೆಂಟ್ ಸಪೋರ್ಟ್ ಇರಬೇಕು. ಕೈಗಾರಿಕೆಗಳಲ್ಲಿ ಮೇಲಿನಂತ ಮಾಲೀಕರಿಂದ ಹಿಡಿದು ಮ್ಯಾನೇಜ್ಮೆಂಟ್ ಇಂದ ಹಿಡಿದು ಆಫೀಸ್ ಮ್ಯಾನೇಜರ್ಸ್, ಸೀನಿಯರ್ ಇಂಜಿನಿಯರ್ಸ್, ಇವರೆಲ್ಲ ಸಪೋರ್ಟ್ ಬೇಕಾಗುತ್ತೆ. ಸಿಸ್ಟಮ್ ನೀಡ್ಸ್ ಟು ಬಿಕಮ್ ಎ ಹ್ಯಾಬಿಚುಯಲ್ ಇನ್ಗ್ರೈಂಡ್ ಇನ್ ಟು ದ ಕಲ್ಚರ್ ಆಫ್ ದ ಆರ್ಗನೈಸೇಷನ್ಸ್. ಅದೊಂದು ಕಲ್ಚರ್ ಅನ್ನು ಮಾಡ್ಕೋಬೇಕು ಒಂದು ಇಂಡಸ್ಟ್ರೀಸ್ ನಲ್ಲಿ. ಆ ಸಿಸ್ಟಮ್ ಅಲ್ಲಿ ನಾವು ಅಳವಡಿಸ್ಕೊಳ್ಬೇಕು. ಸೊ ಅವಾಗ ನಾವೇನ್ ಮಾಡಬೇಕು, ಇಟ್ ಈಸ್ ಅನದರ್ ರಿಕ್ವೈರ್ಮೆಂಟ್. ನಾವು ಯಾವಾಗ ನಾವು ಹ್ಯಾಬಿಟ್ ಅನ್ನ ಮಾಡ್ಕೊಳ್ಳಿಲ್ಲ, ಸೊ ವಿಲ್ ಫೈಲ್. ದಟ್ಸ್ ವೈ, ಬಿಕಾಸ್ ದ ವರ್ಕ್ ಪ್ಲೇಸ್ ಇಸ್ ಆಸ್ ಎ ವರ್ಷಿಪ್, sincere and honest efforts shall be made to maintain the workplace clean, safe, orderly and environment friendly. ಇದು ಇಂಪಾರ್ಟೆಂಟ್. ಇಷ್ಟೊತ್ತವರೆಗೆ ಏನ್ ಹೇಳಿದೀವಿ, ಇದೊಂದು ಪಾಯಿಂಟ್ ಮೇಲೆ ಇದೆ. ನಮ್ಮ ವರ್ಕ್ ಪ್ಲೇಸ್ ಕಾಯಕವೇ ದೇವರು ನಮ್ಗೆ ಇರಬೇಕು. ಅರ್ಥ ಆಯ್ತಾ? ಸೊ ಸಿನ್ಸಿಯರ್ ಆಗಿ, ಆನೆಸ್ಟ್ ಇಂದ ನಾವು ನಮ್ಮ ಕೆಲಸ ಮಾಡ್ತಕ್ಕಂಥ ಸ್ಥಳವನ್ನ ಕ್ಲೀನ್ ಆಗಿ, ಸೇಫ್ ಆಗಿ, ಆರ್ಡರ್ಲಿ ಮತ್ತೆ ಫ್ರೆಂಡ್ಲಿ ಎನ್ವೈರನ್ಮೆಂಟ್ ನಲ್ಲಿ ಇಟ್ಕೊಳ್ಬೇಕಾದಂಥದ್ದು ನಮ್ಮ ಕರ್ತವ್ಯ. ಇದು ರಿಕ್ವೈರ್ಮೆಂಟ್ ಕೂಡ. ಒಂದು ಸಂಸ್ಥೆ, ಒಂದು ಆರ್ಗನೈಸೇಷನ್ಸ್, ಒಂದು ಕೈಗಾರಿಕೆ ಉತ್ತಮವಾಗಿ ಸಕ್ಸಸ್ ಅನ್ನ ಕಾಣಬೇಕು, ಲಾಂಗ್ ಸ್ಟ್ಯಾಂಡ್ ಸಸ್ಟೈನ್ ಆಗಬೇಕು ಅಂದ್ರೆ ಇದನ್ನ ನಾವು ನಿರ್ವಹಿಸಲೇಬೇಕು. ಸೊ ಇವಿಷ್ಟು ಪಾಯಿಂಟ್ ಅನ್ನು ಮಾಡಬೇಕಾದ್ರೆ ನಾವು ಒಬ್ಬೊಬ್ಬರೇ ಮಾಡ್ಲಿಕ್ಕೆ ಆಗಲ್ಲ. ಸೊ ಗೋ ವಿತ್ ಟೀಮ್. ಇಟ್ ರಿಕ್ವೈರ್ಸ್ ಟೀಮ್ ಸ್ಪಿರಿಟ್. ಏನ್ ಬೇಕಲ್ಲಿ ನೋಡಿ, ಎಲ್ಲ ಸೇರಿದಾಗಲೇ ಕಪ್ಪನ್ನ ಹಿಡಿತಕ್ಕಂಥದ್ದು. ಇಲ್ಲ ಅಂತಂದ್ರೆ ಒನ್ ವೇ ಆಗೋಗುತ್ತೆ, ಒನ್ ಸೈಡೆಡ್ ಮ್ಯಾಚ್ ಆಗೋಗುತ್ತೆ. ಸೊ ಟೀಮ್ ಸ್ಪಿರಿಟ್ ಇರಬೇಕು. ಟೀಮ್ ಸ್ಪಿರಿಟ್ ಯಾರೋ ಒಬ್ರು ಆಡ್ಬಿಟ್ಟು ಗೆಲ್ಸಕ್ಕಾಗಲ್ಲ. ಅದೆಲ್ಲ ಒಂದ್ಸಲ ಇರ್ಬೋದು, ಎಲ್ಲ ಸರಿ ಆಗಲ್ಲ. ಟೀಮ್ ಸ್ಪಿರಿಟ್, ಇಟ್ ರಿಕ್ವೈರ್ಸ್ ಟೀಮ್ ಸ್ಪಿರಿಟ್. ಸೊ ಇಷ್ಟು ಮಕ್ಕಳೇ ಹೌಸ್ ಕೀಪಿಂಗ್ 5S ಕಾನ್ಸೆಪ್ಟ್ಸ್ ಇದ್ರ ಬಗ್ಗೆ ಈ ತರಗತಿಯಲ್ಲಿ ನಿಮಗೆ ವಿಷಯನ ತಿಳಿಸಿದ್ದೀನಿ. ನಾವು ಲೆಟ್ ಅಸ್ ಕಮ್ ಟು ದಿ ಸಮ್ question and answer MCQ. What is the benefit of 5S? ಇಲ್ಲಿ ಬೆನಿಫಿಟ್ ಏನಿದೆ 5S? ಇನ್ಕ್ರೀಸ್ ಇನ್ ವೇಜಸ್, ಡಿಕ್ರೀಸ್ ಇನ್ ಪ್ರೊಡಕ್ಟಿವಿಟಿ, ಇನ್ಕ್ರೀಸ್ ಇನ್ ಪ್ರೊಡಕ್ಟಿವಿಟಿ, ಇನ್ಕ್ರೀಸ್ ಇನ್ ಮೇಂಟೆನೆನ್ಸ್ ಕಾಸ್ಟ್. ವಿಚ್ ಇಸ್ ಕರೆಕ್ಟ್? Yes, C is the correct. Increase in productivity. What is SIRI stands for the 5S Japanese methodology? Set, sort, sign and standardize. SIRI ಏನು ಹೇಳುತ್ತೆ? So that is called sorting out. SIRI means sorting out. What CTOL stand? CTOL 5S Japanese word ನಲ್ಲಿ ಏನನ್ನ ಹೇಳ್ತದೆ? Set, sort, sign and standard. Which is correct? Set. CTOL refers to set. What CISO stands for in the 5S Japanese methodology for workplace organization? Set, CISO ಏನು ಹೇಳುತ್ತೆ? Sort, sign, standardize. That is sign. Sign ಅಂದ್ರೆ cleaning. CISO refers to sign. What SIGISTOL stands for in the 5S Japanese methodology for workplace organization? Set, sort, sign and standardize. So which is correct? D. SIGISTOL ಅಂದ್ರೆ standardize. What terms is used to distinguish the needed items from the unneeded items and eliminating 5S concept? Set, sort, sign and standardize. Which is correct? Sorting out. Sort out ಅಂದ್ರೆ needed ಇಂದ ಸಪರೇಟ್ ಅನ್ನ ಮಾಡ್ತಕ್ಕಂಥದ್ದು.
unneeded. What term is used to keep needed items in the correct place to allow for easy and immediate retrieval in 5S concept? Ready? Set, sort, sign, standardize. Which is correct? Set. What term is used to keep the workplace neat and clear in 5S concept? Set, sort, sign, and standardize. So sign is the correct options. ಮಕ್ಕಳೇ ಇಲ್ಲಿವರೆಗೆ ಹೌಸ್ಕೀಪಿಂಗ್ ಮತ್ತು 5S ಕಾನ್ಸೆಪ್ಟ್ ಬಗ್ಗೆ ನಿಮಗೆ ತಿಳಿಸಿದ್ದೀನಿ. ಇಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. 5S ಕಾನ್ಸೆಪ್ಟ್ ಲಾಸ್ಟ್ ಕ್ಲಾಸ್ ಅಲ್ಲೂ ಹೇಳಿದೆ, ಈಗಲೂ ಕೂಡ ನಿಮ್ಗೆ ಸ್ವಲ್ಪ ಹೆಚ್ಚಾಗಿ ಹೇಳಿದ್ದೀನಿ. ಬಿಕಾಸ್ ಆಫ್ 5S ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಆಲ್ ವರ್ಕ್. ದಟ್ಸ್ ವೈ 5S ಇಸ್ ಇಂಪಾರ್ಟೆಂಟ್. ಸೊ ಥ್ಯಾಂಕ್ಸ್ ಟು ಒನ್ ಅಂಡ್ ಆಲ್ ಫಾರ್ ಇನ್ ದಿಸ್ ಟಿಲ್ ನೌ. ಎಲ್ಲರಿಗೂ ಧನ್ಯವಾದಗಳು ಮಕ್ಕಳೇ. ಎಲ್ಲರಿಗೂ ಶುಭ.